ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಟ್ಯಾರೋ ಕಡೆಯಿಂದ ನೋಡೋಣ, ಯಾಕೆ ಈ ಥರ ಎಲ್ಲ ನಿಮಗೆ ರೀಸೆಂಟ್ ಆಗಿ ಈ ಥರ ಎನರ್ಜೀಸ್ ಫೀಲ್ ಆಗ್ತಾ ಇದೆ, ಯಾಕೆ ಕನ್ಫ್ಯೂಸ್ ಫೀಲ್ ಆಗ್ತಾ ಇದೆ, ಯಾಕೆ ನೀವು ಪೇಯ್ನಲ್ಲೇ ಇದ್ದೀರಾ ಫ್ರಮ್ ವೆರಿ ಲಾಂಗ್ ಟೈಮ್, ಯಾಕೆ ಕನ್ಫ್ಯೂಸ್ಡ್ ಆಗ್ತಾ ಇದೆ ಲೈಫ್, ಸ್ಪೆಸಿಫಿಕ್ ಆಗಿ ಏನ್ರ ಬಗ್ಗೆ ಬರುತ್ತೆ, ಕರಿಯರ್ ಬಗ್ಗೆ ಬರುತ್ತಾ, ಲವ್ ಲೈಫ್ ಬಗ್ಗೆ ಬರುತ್ತಾ, ಸೊ ನೋಡೋಣ ಇದ್ರ ಬಗ್ಗೆ. ಸೊ ಯಾರೆಲ್ಲ ಹೊಸೊಬ್ರು ಇದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಓಕೆ, ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ ನಾನು ನೋಡ್ತೀನಿ. ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಓಕೆ, ಸೊ ಎಸ್, ಕ್ಯಾಪ್ ಹಾಕೊಂಡಿದ್ದೀನಿ, ಏನು ಭಾರಿ ಕೂದಲು ನೆಟ್ಟಗೆ ಕೂತ್ಕೊಂತ ಇಲ್ಲ, ನನಗೆ ತುಂಬಾ ಹಿಂಸೆ ಆಗ್ತಾ ಇತ್ತು. ಸೊ ಲಾಟ್ ಆಫ್ ಕ್ಯಾಪ್ ಹಾಕೋಣ ಅಂತ. ಓಕೆ, ಸೊ ನಿಮಗೆ 3 ಆಪ್ಷನ್ಸ್ ಇರುತ್ತೆ. ಆಪ್ಷನ್ಸ್ ಇನ್ನೇನು ನಿಮ್ಮ ಕಣ್ಮುಂದೆ ಬರುತ್ತೆ. ಇನ್ ಕೇಸ್ ನಿಮಗೆ ಇಮೇಜಸ್ ಚೂಸ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಅನ್ಸಿದ್ರೆ ಡೆಫಿನೆಟ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ಚೂಸ್ ಮಾಡ್ಕೊಬೋದು. ಓಕೆ, ಡೇಟ್ ಆಫ್ ಬರ್ತ್ ಡೀಟೇಲ್ಸ್ ಇನ್ನೇನು ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಐ ಥಿಂಕ್ ಆಪ್ಷನ್ ಅಲ್ಲೇ ನಾನು ಹಾಕಿರ್ತೀನಿ ಯಾವ್ಯಾವ ಡೇಟ್ ಆಫ್ ಬರ್ತ್ ಯಾವುದು ಅಂತ. ಡೈರೆಕ್ಟ್ ನಾಗ ನೀವು ಹೋಗ್ಬೋದು, ಚೂಸ್ ಮಾಡ್ಕೊಬೋದು. ಓಕೆ, ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಎಗೇನ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತೋ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿದ್ರೆ ಆಯಿತು. ಓಕೆ, ಆ್ಯಂಡ್ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನು ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಓಕೆ ಆಯಿತು. ಸ್ಟಾರ್ಟ್ ಮಾಡೋಣ. ಫಸ್ಟ್ ಗ್ರೂಪ್ 1 ಫಸ್ಟ್ ಆಪ್ಷನ್ ಎಲ್ಲ ಚೂಸ್ ಮಾಡಿದ್ದೀರಾ. ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ಸ್ ಸಿ ಏನ್ ಮೆಸೇಜ್ ಬರ್ತಾ ಇದೆ ನಿಮಗೆ ಟ್ಯಾರೋ ಕಡೆಯಿಂದ, ಯಾಕೆ ಈ ಮೆಸೇಜ್ ಬರ್ತಾ ಇದೆ. ಎಲ್ಲದಕ್ಕೂ ಮುಂಚೆ ಫಸ್ಟ್ ನೀವು ಯಾವ ಸಿಚುವೇಶನ್ ಅಲ್ಲಿ ಇದ್ದೀರಾ, ಸಿಚುವೇಶನ್ ಬಗ್ಗೆ ಕ್ಲಾರಿಟಿ ಕೊಡೋದಕ್ಕೆ ನಾವು ಒಂದ್ ಸ್ವಲ್ಪ ಒರಾಕಲ್ ಕಾರ್ಡ್ಸ್ ನ ಫುಲ್ ಮಾಡೋಣ ಅಂಡ್ ದೆನ್ ಟ್ಯಾರೋ ಕಾರ್ಡ್ಸ್ ನ ಫುಲ್ ಮಾಡೋಣ. ಓಕೆ, ಹೋಗೋದಕ್ಕೂ ಮುಂಚೆ ಗ್ರೂಪ್ 1 ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ ಲೈಫಲ್ಲಿ ಆ ಮೆಸೇಜ್ ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಡಿಸ್ಪ್ಲೇ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಸೊ ಲೆಟ್ ಸಿ ಏನದು ಸಿಚುವೇಶನ್. ಬ್ರೋಕನ್ ಬ್ರಿಡ್ಜ್, ಅನ್ಸಕ್ಸಸ್ಫುಲ್ ಔಟ್ಕಮ್ ಟು ಅ ಪ್ರಾಬ್ಲಮ್. ಏನೋ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದೀರಾ, ಒಂಥರ ಬ್ರೋಕನ್ ಆಗಿದ್ದೀರಾ. ಸಿ ಬ್ರಿಡ್ಜ್ ಅಂದ್ರೆ ಹೆಂಗ್ ಹೇಳಿ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಸಾಕ್ಸೋದು, ಅದಕ್ಕೆ ನಾವು ಬ್ರಿಡ್ಜ್ ನ ಕಟ್ಟೋದು ಅಲ್ವಾ. ಸೊ ಇವಾಗ ಏನಾಗಿದೆ, ಆ ಬ್ರಿಡ್ಜೇ ಮುರಿದೋಗ್ಬಿಟ್ಟಿದೆ, ಬ್ರಿಡ್ಜೇ ಬ್ರೇಕ್ ಆಗಿದೆ, ಆ ತರ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಸೊ ಗ್ರೂಪ್ 1 ಇಟ್ ಈಸ್ ಅನ್ ಇಂಡಿಕೇಶನ್, ಇಷ್ಟ ದಿನ ಪ್ರಾಬ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ರಿ ಯಾರ್ ಜನ, ಇಷ್ಟ ದಿನ ಪ್ರಾಬಬ್ಲಿ ಒಂದು ಸಿಚುವೇಶನ್ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ರಿ, ಕಮ್ಯುನಿಕೇಶನ್ ಆಗ್ತಾ ಇತ್ತು, ಏನೋ ಒಂದು ಹೆಲ್ಪ್ ಕೂಡ ಬರ್ತಾ ಇತ್ತು, ಅದು ಸ್ಟಾಪ್ ಆಗಿರೋದು, ಅದು ಮಧ್ಯದಲ್ಲಿ ಬ್ರೇಕ್ ಆಗಿರೋದು, ಆ ತರ ಸಿಚುವೇಶನ್ ಇಲ್ಲಿ ನಾನು ನೋಡ್ತಾ ಇದ್ದೀನಿ. ಇಲ್ಲಿ ನೋಡಿದ್ರೆ ಇಮೇಜ್ ನೋಡಿದ್ರೆ ಕಂಪ್ಲೀಟ್ಲಿ ಮೆಸ್ಡ್ ಅಪ್ ಸಿಚುವೇಶನ್ ಬರ್ತಾ ಇದೆ. ಅಂದ್ರೆ ಮಳೆ ಇದೆ, ತುಂಬಾ ಗಾಳಿ ಇದೆ, ಮಧ್ಯದಲ್ಲಿ ಬ್ರಿಡ್ಜ್ ಬ್ರೇಕ್ ಆಗಿದೆ. ಸೊ ಏನೋ ಒಂದು ಎನ್ವಿರಾನ್ಮೆಂಟ್ ಸಿಚುವೇಶನ್ ಆಗಿದೆ, ಆ ಒಂದು ಕಾರಣದಿಂದ ಬ್ರಿಡ್ಜ್ ಇಲ್ಲಿ ಬ್ರೇಕ್ ಆಗಿರೋದು. ಸೊ ನಿಮ್ಮಿಬ್ರು ಮಧ್ಯದಲ್ಲಿ ಯಾರೋ ಒಬ್ರು ಬ್ರಿಡ್ಜ್ ರೀತಿಲಿ ಬಿಹೇವ್ ಮಾಡ್ತಾ ಇದ್ರಲ್ವಾ, ಅಂದ್ರೆ ಸರಿ ಮಾಡೋದಕ್ಕೆ ಅಥವಾ ಸರಿ ಹೋಗ್ಸೋದಕ್ಕೆ, ಆ ಒಂದು 3ನೇ ವ್ಯಕ್ತಿಯಿಂದ ಡಿಸಪಾಯಿಂಟ್ಮೆಂಟ್ ಆಗಿರೋದು, ಅಥವಾ ಇಷ್ಟೇ ನಿಮಗೆ ಏನ್ ಹೆಲ್ಪ್ ಮಾಡ್ತಾ ಇತ್ತು, ಏನ್ ನಿಮಗೆ ಸಪೋರ್ಟ್ ಮಾಡ್ತಾ ಇತ್ತು, ಆ ಒಂದು ಬ್ರಿಡ್ಜ್, ಆ ಒಂದು ಸಪೋರ್ಟಿಂಗ್ ಸಿಸ್ಟಮ್ ಅನ್ನೋದು ಮಧ್ಯದಲ್ಲಿ ಹೆಲ್ಪ್ ಮಾಡ್ತಾ ಇದ್ರಲ್ಲ, ಹೆಲ್ಪ್ ಆಗ್ತಾ ಇತ್ತಲ್ವಾ, ಅದು ರೀಸೆಂಟ್ ಆಗಿ ಬಿದ್ದೋಗಿರೋದು, ಅದು ರೀಸೆಂಟ್ ಆಗಿ ಮುರಿದೋಗಿರೋದು, ಆ ತರ ಸಿಚುವೇಶನ್ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಲೆಟ್ಸ್ ಸಿ. ಜಗ್, ಲೈಟ್ ಹಾರ್ಟೆಡ್, ಕೇರ್ ಫ್ರೀ ಟೈಮಿಂಗ್. ಒಂಥರ ಗ್ರೂಪ್ 1 ಹೆಂಗಾಗಿದ್ದೀರಾ ಅಂದ್ರೆ, ಹೋದ್ರೆ ಹೋಗ್ಲಿ, ಬಿದ್ದೋದ್ರೆ ಹೋಗ್ಲಿ, ನಾನಿನ್ ಜಾಸ್ತಿ ಕೇರ್ ಮಾಡಲ್ಲ, ನಾನಿನ್ ಜಾಸ್ತಿ ಎಫರ್ಟ್ ಹಾಕಲ್ಲ. ಮುಂಚೆ ಪ್ರಾಬ್ಲಿ ಆಕ್ಟಿವ್ ಆಗಿ ಎಫರ್ಟ್ ಹಾಕ್ತಾ ಇದ್ರಿ, ಅಥವಾ ಆಕ್ಟಿವ್ ಆಗಿ ನೀವು ಏನೇ ಪ್ರಾಬ್ಲಮ್ ಇದು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಎಸ್ಪೆಷಲಿ ರಿಲೇಶನ್ಶಿಪ್ ಅಂತ ಬಂದಾಗ. ಬಟ್ ಇವಾಗ ಹೆಂಗಾಗಿದ್ದೀರಾ ಅಂದ್ರೆ, ಏನೇ ಆಗ್ಲಿ, ವಾಟ್ ಎವರ್ ಇಟ್ ಈಸ್,
ಕೇರ್ ಫ್ರೀ ಆಗಿದ್ದೀರಾ, ಜಸ್ಟ್ ತಲೆ ಕೆಡ್ಸ್ಕೊಂತ ಇಲ್ಲ, ಏನೋ ನಿಮ್ ಕೈ ಬಿಟ್ಟು ಹೋಯ್ತಾ, ಏನೋ ನಿಮಗೆ ಇಷ್ಟ ದಿನ ಸಪೋರ್ಟಿವ್ ಆಗಿದ್ದೀರಿ ಕೈ ಬಿಟ್ಟು ಹೋಯ್ತಾ, ನೀವ್ ಅದಕ್ಕೆ ತಲೆ ಕೆಡ್ಸ್ಕೊಂಡು ಫುಲ್ ಡಿಪ್ರೆಷನ್ ಹೋಗಿ ಆ ತರ ಸಿಚುವೇಶನ್ ಇಲ್ಲ. ಯು ಆರ್ ಲೈಕ್ ಫುಲ್ ಕೇರ್ ಫ್ರೀ ಎನರ್ಜಿ ನೋಡ್ತಾ ಇದ್ದೀನಿ. ನನಗೇನ್ ಅನ್ಸ್ತಾ ಇದೆ ಗೊತ್ತಾ, ಯಾವುದೋ ಒಂದು ಬಿದ್ದೋಯ್ತು ನಿಮ್ ಲೈಫಲ್ಲಿ, ಏನೋ ಒಂದು ಇಷ್ಟ ದಿನ ಖುಷಿ ಕೊಡ್ತಾ ಇದ್ದಿದ್ದು, ಬಟ್ ಎಲ್ಲ ಬಿದ್ದೋಗಿಲ್ಲ. ಐ ಮೀನ್ ಇನ್ನು ಕೆಲವೊಂದೊಂದು ವಿಚಾರಗಳಿದಾವೆ, ಅದ್ ನಿಮಗೆ ಆಕ್ಚುಲಿ ಕಂಫರ್ಟ್ ಕೊಡ್ತಾ ಇದೆ ಅಂಡ್ ಯು ಆರ್ ಹ್ಯಾಪಿ ವಿತ್ ಇಟ್. ಎಲ್ಲದೂ ಕಳ್ಕೊಂಡಿಲ್ಲ, ಬಟ್ ಯಾರೋ ಒಬ್ರು ಕಳ್ಕೊಂಡಿದ್ದಾರೆ ಇಲ್ಲಿ. ನೀವಲ್ಲ ಅಂದ್ರೆ ನೀವ್ ಯಾರ ಬಗ್ಗೆ ಇಲ್ಲಿ ಕ್ವೆಶನ್ ಮಾಡ್ತಾ ಇದ್ದೀರಾ, ಆ ಪರ್ಸನ್ ಎಲ್ಲ ಕಳ್ಕೊಂಡೆ ಅನ್ನೋ ಒಂದು ಫೀಲ್ ನಿಮ್ನ ಕಳ್ಕೊಂಡಿದ್ದಾರೆ ಅಂತ. ಬಿಕಾಸ್ ಸಿ ಲುಕ್ ಎಟ್ ದಿಸ್, ನೀವೀಗ ಇವಾಗ ಲವ್ ಲೈಫ್ ಅಲ್ಲಿ ಏನೋ ಒಂದು ಡ್ಯಾಮೇಜ್ ಆಯ್ತಾ, ಲವ್ ಲೈಫ್ ಅಲ್ಲಿ ಸ್ವಲ್ಪ ಎಮೋಷನಲಿ ಸ್ವಲ್ಪ ಟೆರಿಫೈಡ್ ಸಿಚುವೇಶನ್ ಅಥವಾ ಡಿಫಿಕಲ್ಟ್ ಸಿಚುವೇಶನ್ ಅಲ್ಲಿ ಇದ್ದೀರಾ, ಬಟ್ ಸಕ್ಸಸ್ ನೋಡ್ತಾ ಇದ್ದೀರಾ, ಕರಿಯರ್ ನಿಮಗೆ ಸಕ್ಸಸ್ ಕೊಡ್ತಾ ಇದೆ, ಕರಿಯರ್ ನಿಮಗೆ ಗ್ರೋತ್ ಕೊಡ್ತಾ ಇದೆ. ದಟ್ ಈಸ್ ವೈ ನಿಮಗೆ ಅಷ್ಟು ಒಂದು ಬ್ರೇಕ್ ಡೌನ್ ಸಿಚುವೇಶನ್ ಆಗ್ತಾ ಇಲ್ಲ, ಅಷ್ಟು ಒಂದು ನಿಮ್ನ ನೀವು ಕಳ್ಕೊಬಿಟ್ಟೆ ಆ ತರ ಸಿಚುವೇಶನ್ ನಿಮಗೆ ಆಗ್ತಾ ಇಲ್ಲ. ಬಿಕಾಸ್ ಒಂದ್ ಕಡೆ ಹಾರ್ಟ್ ಬ್ರೇಕ್ ಆಗಿದೆ, ಒಂದ್ ಕಡೆ ಡ್ಯಾಮೇಜಿಂಗ್ ಸಿಚುವೇಶನ್ ಆಗಿದೆ, ಬಟ್ ಅದರ್ ಸೈಡ್ ನಿಮ್ಮ ಕರಿಯರ್ ನಿಮಗೆ ಗ್ರೋತ್ ಕೊಡ್ತಾ ಇದ್ದಾರೆ. ಎಲ್ಲದಕ್ಕಿಂತ ಜಾಸ್ತಿಯಾಗಿ ನಿಮ್ಮ ಫ್ಯಾಮಿಲಿ ನಿಮ್ಮ ಸಪೋರ್ಟಿಂಗ್ ಸಿಸ್ಟಮ್ ತರ ನಿಂತ್ಕೊಂಡಿದ್ದಾರೆ. ಫಿನಾನ್ಷಿಯಲ್ ಸಿಚುವೇಶನ್ ಅಲ್ಲೂ ಕೂಡ ಗ್ರೋತ್ ನೋಡ್ತಾ ಇದ್ದಾರೆ. ಅಂಡ್ ಎಲ್ಲದಕ್ಕಿಂತ ಜಾಸ್ತಿಯಾಗಿ ನಿಮ್ಮೇಲೆ ನಿಮಗೆ ನಂಬಿಕೆ ಬಂದಿದೆ. ಪ್ರಾಬಬ್ಲಿ ಯು ಆರ್ ಲೈಕ್ ಅದ್ ಏನು ಬಿಟ್ಟು ಹೋಯ್ತು ಅದನ್ನ ಜಾಸ್ತಿ ತಲೆ ಕೆಡ್ಸ್ಕೊಂತ ಇಲ್ಲ, ಯಾವ್ದು ವರ್ಕ್ ಆಗ್ತಾ ಇಲ್ಲ ಅದನ್ನ ನೆನಪಿಸ್ಕೊಂಡು, ಏನನ್ನ ಕಳ್ಕೊಂಡ್ರಿ ಅದನ್ನ ನೆನಪಿಸ್ಕೊಂಡು ಹತ್ಕೊಂಡ್ ಕೂರೋದು, ಆ ತರ ನಾನು ಇಲ್ಲಿ ಸಿಚುವೇಶನ್ ನೋಡ್ತಾನೆ ಇಲ್ಲ. ಗ್ರೂಪ್ 2 ದಟ್ ಇಸ್ ದ ಪ್ಲಸ್ ಪಾಯಿಂಟ್. ಐ ಗೆಸ್ ಡೇ ಬೈ ಡೇ ನೀವು ತುಂಬಾ ಸ್ಟ್ರಾಂಗ್ ಆಗ್ತಾ ಇದ್ದೀರಾ, ಡೇ ಬೈ ಡೇ ತುಂಬಾನೇ ನೀವು ಎಮೋಷನಲಿ ಸ್ಟ್ರಾಂಗ್ ಆಗ್ತಾ ಇದ್ದೀರಾ ಎಲ್ಲದಕ್ಕಿಂತ ಜಾಸ್ತಿಯಾಗಿ. ಲುಕ್ ಎಟ್ ದಿಸ್, ಒಂದು ಮೇಜರ್ ಟ್ರಾನ್ಸ್ಫಾರ್ಮೇಶನ್ ನೋಡ್ತಾ ಇದ್ದೀನಿ ನಿಮ್ ಲೈಫ್ ಅಲ್ಲಿ, ಅಂದ್ರೆ ಮೇಜರ್ ಚೇಂಜಿಂಗ್, ಮೇಜರ್ ಎಂಡಿಂಗ್ ನಿಮ್ ಲೈಫ್ ಅಲ್ಲಿ ನೋಡ್ತಾ ಇದ್ದೀನಿ. ಆ ಎಂಡಿಂಗ್ ಏನ್ ಮಾಡ್ತಾ ಇದೆ ಗೊತ್ತಾ, ಏನೋ ಒಂದು ಹೊಸ ಕಡೆ ನಿಮ್ನ ಕರ್ಕೊಂಡು ಹೋಗ್ತಾ ಇದೆ, ಒಂದು ನ್ಯೂ ಬಿಗಿನಿಂಗ್ ಕಡೆ ಕರ್ಕೊಂಡು ಹೋಗ್ತಾ ಇದೆ. ಒಂಥರ ನಿಮ್ ಲೈಫ್ ಒಂಥರ ಯೂ ಟರ್ನ್ ತಗೊಂತಾ ಇದೆ, ಬಟ್ ಬ್ಯಾಕ್ ಟು ಸೇಮ್ ಓಲ್ಡ್ ಸ್ಟೋರಿ ಹೋಗ್ತಾ ಇಲ್ಲ. ಒಂದು ಡಿಫ್ರೆಂಟ್ ರೀತಿಯಾದ ಎಕ್ಸ್ಪೀರಿಯನ್ಸ್ ಲೈಫ್ ನಿಮಗೆ ಕೊಡ್ತಾ ಇದೆ. ತುಂಬಾ ಜನ ಟ್ರಸ್ಟ್ ಮೀ, ಆಲ್ ಆಫ್ ಅ ಸಡನ್ ನಿಮ್ ಲೈಫ್ ಅಲ್ಲಿ ಹೆಂಗ್ ಚೇಂಜಸ್ ಆಗುತ್ತೆ, ಹೆಂಗ್ ಎಂಡಿಂಗ್ ಅಂಡ್ ಹೆಂಗ್ ನ್ಯೂ ಬಿಗಿನಿಂಗ್ ಆಗುತ್ತೆ ಅಂತ ಅಂದ್ರೆ, ಇಷ್ಟ ದಿನ ಏನ್ ಮಾಡ್ಕೊಂಡು ಹೋಗ್ತಾ ಇದ್ರಿ ಅಲ್ವಾ, ಇಷ್ಟ ದಿನ ಏನ್ ರೋಟೀನ್ ಮಾಡ್ಕೊಂಡು ಏನ್ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರಿ ಅಲ್ವಾ, ಒಂಥರ ನ್ಯೂ ಲೈಫ್ ಕೊಡುತ್ತದ್ ನಿಮಗೆ. ಇಷ್ಟ ದಿನ ನಿಮ್ನ ಜನ ಹೆಂಗ್ ಜಡ್ಜ್ ಮಾಡ್ತಾ ಇದ್ರು, ಏನ್ ಇವ್ನ್ ಕೇಳ ಆಗಲ್ಲ, ಇವಳ್ ಕೇಳ ಆಗಲ್ಲ ಅಂತ, ಬಟ್ ಅವರೇ ಇವಾಗ ಇಟ್ಸ್ ಲೈಕ್ ಇವ್ರ್ ಮಾಡ್ಬಿಟ್ರ, ಇವ್ರ ಇಷ್ಟ ಅಚೀವ್ ಮಾಡ್ಬಿಟ್ರ, ಆ ತರ ಲೈಕ್ ಪ್ರಾಬಬ್ಲಿ ಅವ್ರು ನಿಮ್ನ ನೋಡಿದ್ರು ಒಂದ್ ಪಾಯಿಂಟ್ ಅಲ್ಲಿ ಕಂಪ್ಲೀಟ್ಲಿ ನೀವು ಬ್ರೇಕ್ ಡೌನ್ ಆಗೋದು, ಕಂಪ್ಲೀಟ್ಲಿ ನೀವು ಲೈಫಲ್ಲಿ ಬಿದ್ದು ಹೋಗೋದು, ಲೈಫಲ್ಲಿ ಫೇಲ್ಯೂರ್ಸ್, ಲೈಫಲ್ಲಿ ಡಿಫಿಕಲ್ಟ್ ಪಾರ್ಟ್ಸ್ ನಿಮ್ದು ನೋಡಿದ್ದಾರೆ. ಪ್ರಾಬಬ್ಲಿ ಅವರೇ ಅನ್ಕೊಂಡ್ರು ನೀವ್ ಅಲ್ಲೇ ಸ್ಟಕ್ ಆಗಿರ್ತೀರಾ, ಅಲ್ಲೇ ನೀವು ಮೂವ್ ಆನ್ ಆಗೋದಕ್ ಆಗಲ್ಲ, ಅಲ್ಲಿ ಅದನ್ನ ನೀವ್ ಯಾವತ್ತೂ ಓವರ್ಕಮ್ ಆಗಲ್ಲ, ಹಿಂಗೆಲ್ಲ ಪ್ರಾಬಬ್ಲಿ ನಿಮ್ನ ಜಡ್ಜ್ ಮಾಡಿದ್ದಾರೆ, ಟ್ರಸ್ಟ್ ಮೀ. ಬಟ್ ದ ಥಿಂಗ್ ಈಸ್, ಲುಕ್ ಎಟ್ ದಿಸ್, ಒಂಥರ ನೀವು ಫೀನಿಕ್ಸ್ ತರ ಎದ್ ಬಂದ್ಬಿಟ್ರಿ. ಲೈಕ್ ಆ ಫೀನಿಕ್ಸ್ ಹೆಂಗೆ ಅಂತಂದ್ರೆ, ಆಶಸ್ ಇರುತ್ತಲ್ವಾ, ಇವಾಗ ಬೆಂಕಿ ಹಾಕ್ದಾಗ ಮಸಿ ಅಂತೀವಿ ನಾವು, ಮಸಿ ಬೂದಿ, ಅದ್ರಿಂದನೇ ಮತ್ತೆ ಎದ್ದು ಬರೋದು, ದಾಟ್ ಈಸ್ ಫೀನಿಕ್ಸ್. ನನಗೆ ಪ್ರಾಪರ್ ಆಗಿ ಗೊತ್ತಿಲ್ಲ, ಮೇ ಬಿ ಅದೇ ಅನ್ಸುತ್ತೆ. ಬಟ್ ಯಾ, ಈ ತರ ಒಂದು ಮೇಜರ್ ಟ್ರಾನ್ಸ್ಫಾರ್ಮೇಶನ್ ನಿಮ್ ಲೈಫ್ ಅಲ್ಲಿ ಆಗ್ತಾ ಇದೆ. ಇವಾಗ ಬಟರ್ಫ್ಲೈ ಆಗೋದು ಕೂಡ ನೀವು ನೋಡಿರ್ತೀರ. ಬಟರ್ಫ್ಲೈ ಹೆಂಗಾಗುತ್ತೆ, ಫಸ್ಟ್ ಅದು ವಾಟ್ ಇಸ್ ಇಟ್, ಕ್ಯಾಟರ್ಪಿಲ್ಲರ್, ಲೈಕ್ ಚುಂಗ್ಲ ಅಂತೀವಿ ನಾವು ಕನ್ನಡದಲ್ಲಿ ಅಲ್ವಾ. ಸೊ ಸ್ಟಾರ್ಟಿಂಗ್ ಅದು ಹಂಗಿರುತ್ತೆ, ಆಮೇಲೆ ಅದು ಬಟರ್ಫ್ಲೈ ಆಗತ್ತೆ. ಸೊ ಎಷ್ಟು ಒಂದು ಬ್ಯೂಟಿಫುಲ್ ಒಂದು ಅರ್ತ್, ಈ ಭೂಮಿ ಎಷ್ಟು ಒಂದು ಚೆನ್ನಾಗಿ ಎಲ್ಲದನ್ನು ಕ್ರಿಯೇಟ್ ಮಾಡಿದೆ ಅಲ್ವಾ. ಟು ಬಿ ಆನೆಸ್ಟ್, ಯೂನಿವರ್ಸ್ಗಿಂತ, ದೇವ್ಕಿಂತ ಅಥವಾ ಈ ಭೂಮಿಗಿಂತ ಕ್ರಿಯೇಟಿವಿಟಿ ಯಾರ್ದು ಸಾಧ್ಯ ಇಲ್ಲ. ಬಿಕಾಸ್ ಎಷ್ಟು ಚೆನ್ನಾಗಿ ಮನುಷ್ಯನ ಕ್ರಿಯೇಟ್ ಮಾಡಿದೆ, ಎಷ್ಟು ಚೆನ್ನಾಗಿ ಅನಿಮಲ್ಸ್ನ ಕ್ರಿಯೇಟ್ ಮಾಡಿದೆ, ಎಷ್ಟು ಚೆನ್ನಾಗಿ ಈವನ್ ಹುಳಗಳನ್ನ ಕ್ರಿಯೇಟ್ ಮಾಡಿದೆ. ಅಂಡ್ ನಿಮ್ ಜರ್ನಿ ಒಂಥರ ಬಟರ್ಫ್ಲೈ ಜರ್ನಿ ತರ, ಮೇಜರ್ ಟ್ರಾನ್ಸ್ಫಾರ್ಮೇಶನ್, ಏನು ಇಲ್ದನೆ ಎಲ್ಲ ಇದೆ ಇವಾಗ. ಅಂಡ್ ಯು ಡಿಸರ್ವ್ ದಿಸ್, ಬಿಕಾಸ್ ಈ ತರ
ಏನಾಯ್ತಲ್ವಾ ಲೈಫಲ್ಲಿ, ಇದು ಓವರ್ ನೈಟ್ ಆಯ್ತು ಅಂತ ಅಲ್ಲ. ತುಂಬಾ ಕಷ್ಟಗಳನ್ನ ನೀವು ನೋಡಿದೀರಾ, ತುಂಬಾ ಎಂಡಿಂಗ್ಸ್ಗಳನ್ನ ನೀವು ಫೇಸ್ ಮಾಡಿದೀರಾ, ತುಂಬಾ ಜನ ನಿಮ್ನ ತುಳ್ದಿರೋದು ಕೂಡ ಇದೆ, ತುಂಬಾ ಜನ ನಿಮ್ನ ಡಿಮೋಟಿವೇಟ್ ಮಾಡಿರೋದು ಕೂಡ ಇದೆ. ಎಲ್ಲದಕ್ಕಿಂತ ಜಾಸ್ತಿಯಾಗಿ ನಿಮ್ನ ಒಂದು ರೇಂಜಿಗೆ ಕರ್ಕೊ ಬಂದ್ಬಿಟ್ಟು ಮಧ್ಯದಲ್ಲಿ ಕೈ ಬಿಟ್ಟಿರೋರು ಇದ್ದಾರೆ. ಸೊ ಅವ್ರ ಬಗ್ಗೆ ಇಲ್ಲಿ ನಾವು ರೀಡಿಂಗ್ ಮಾಡ್ತಾ ಇದೀವಿ. ಟ್ರಸ್ಟ್ ಮೀ, ಅವ್ರ ಎನರ್ಜಿ ನಿಮಗೇನ್ ಮ್ಯಾಟರ್ ಆಗಲ್ಲ. ಪ್ರಾಬ್ಲಿ ಆ ಪರ್ಸನ್ ನಿಮ್ಮ ಲೈಫಲ್ಲಿ ವಾಪಸ್ ಬರೋದಕ್ಕೆ ಟ್ರೈ ಮಾಡ್ತಾ ಇರೋದು, ಅವರ ಒಂದು ಎನರ್ಜಿ ಮತ್ತೆ ನಿಮ್ಮ ಲೈಫಲ್ಲಿ ವಾಪಸ್ ನಿಮಗೆ ಫೀಲ್ ಆಗ್ತಾ ಇದೆ. ಬಟ್ ಎಲ್ಲೋ ಒಂದ್ ಕಡೆ ಮೆಸೇಜ್ ಹೆಂಗ್ ಗೊತ್ತಾ, ನೀನ್ ಲೆಸನ್ನ ಮರಿಬೇಡ. ಪಾಸ್ಟ್ ಐ ನೋ ನಿಮಗೆ ಇವಾಗ ಒಳ್ಳೆ ಬುದ್ಧಿ ಇದೆ, ನಿಮಗೆ ಏನೋ ಒಂದು ಹೆಲ್ಪ್ ಮಾಡ್ಬೇಕು, ಕೈ ಜೋಡಿಸ್ಬೇಕಂತ ಇದೆ. ಬಟ್ ದ ಥಿಂಗ್ ಈಸ್, ಡೋಂಟ್ ಫಾರ್ಗೆಟ್ ದ ಹಾರ್ಡ್ ಲೆಸನ್ಸ್. ಅಂದ್ರೆ ಕಷ್ಟದ ಕಾಲದ ಏನು ಲೆಸನ್ಸ್ ಆಗಿರ್ಬೋದು, ಏನ್ ಕಲ್ತಿದ್ದೀರಾ ಅದನ್ನ ಮರಿಬೇಡಿ. ಓಕೆ, ದಟ್ಸ್ ವೆರಿ ಇಂಪಾರ್ಟೆಂಟ್. ಎಂಪ್ರೆಸ್, ಸಿ, 2 ಮೇಜರ್ ಆರ್ಕನ ಬಂದಿದೆ. ಓಕೆ, ನಾನು ಇಲ್ಲಿ ಏನ್ ನೋಡ್ತಾ ಇದೀನಿ, ನಾನು ಯಾವ ರೇಂಜಿಗೆ ನಿಮ್ ಬಗ್ಗೆ ನೋಡ್ತಾ ಇದೀನಿ ಅಂದ್ರೆ, ನಾನು ಅದನ್ನ ಪ್ರಾಪರ್ ಆಗಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಐ ಥಿಂಕ್ ಇವಾಗ ರೀಸೆಂಟ್ ಆಗಿ ವಿಡಿಯೋಸ್ ಕಡಿಮೆ ಮಾಡಿರೋದ್ರಿಂದ ಐ ಡೋಂಟ್ ನೋ, ಎಕ್ಸ್ಪ್ರೆಸಿವ್ನೆಸ್, ಸ್ವಲ್ಪ ಎಕ್ಸ್ಪ್ರೆಷನ್ ಎಲ್ಲ ಕಡಿಮೆ ಆಗ್ತಾ ಇದೆ ಅನ್ಸ್ತಾ ಇದೆ. ಬಟ್ ಲುಕ್ ಎಟ್ ದಿಸ್, ಬೋತ್ ಆಫ್ 2 ಮೇಜರ್ ಆರ್ಕನ ಬಂದಿದೆ. ಅಂಡ್ ಒನ್ ಈಸ್ ಸ್ಕಾರ್ಪಿಯೋ ಎನರ್ಜಿ, ವೀನಸ್ ಎನರ್ಜಿ, ಅಡ್ಜಸೆಂಟ್ ಎನರ್ಜೀಸ್. ಆಯ್ತಾ, ವೃಶ್ಚಿಕ ರಾಶಿ ಪಕ್ಕನೆ ಲೀಬ್ರಾ ಪಕ್ಕನೆ ವೃಶ್ಚಿಕ ರಾಶಿ, 2 ಪಕ್ಕದಲ್ಲೇ ಇದೆ. ಸೊ ನಿಮ್ ಲೈಫಲ್ಲಿ ನೀವ್ ಅನ್ಕೊಂತಾ ಇದ್ದೀರಾ ಬರೀ ಡಾರ್ಕ್ ಅಲ್ಲೇ ನಾನು ಎದ್ದು ಬರ್ತೀನಿ, ನನ್ನ ಲೈಫ್ ಒಂಥರ ಕಲ್ ತರ, ಲೈಕ್ ತುಂಬಾ ಕಷ್ಟ ಆಗಿರುತ್ತೆ ಯಾವಾಗ್ಲೂ. ಕಲ್ ಹೆಂಗೆ ಅಷ್ಟ್ ಈಸಿ ಅಲ್ಲ ಅಲ್ವಾ ಹೊಡಿಯೋದಕ್ಕಾಗಿರ್ಬೋದು, ಬ್ರೇಕ್ ಮಾಡಿ ಏನೋ ಒಂದು ಕ್ರಿಯೇಟ್ ಮಾಡೋದಕ್ಕೆ. ನೀವ್ ಅನ್ಕೊಂಡಿದೀರ ನನ್ನ ಲೈಫ್ ಒಂಥರ ಕಲ್ ತರ, ಯಾವಾಗ್ಲೂನು ಲೈಕ್ ತುಂಬಾ ಕಷ್ಟ ಪಡ್ಬೇಕು ಅದಕ್ಕೆ ಶೇಪ್ ಕೊಡ್ಬೇಕು ಅಂತ. ಬಟ್ ಯು ಆರ್ ಕಮ್ಮಿಂಗ್ ಔಟ್ ಆಫ್ ಇಟ್. ಕಲ್ಲಿಂದ ಒಂಥರ ಫ್ಲವರ್, ಒಂದು ಹೂವದ್ ತರ ಆಗ್ತಾ ಇದೆ ನಿಮ್ ಲೈಫ್. ಅಷ್ಟು ಡಿಫಿಕಲ್ಟ್ ಆಗಿರಲ್ಲ. ಐ ಥಿಂಕ್ ತುಂಬಾ ಜನ ಶನಿ ದಶದಲ್ಲಿ ಇದೀರಾ, ಬಟ್ ಶನಿ ಆಲ್ಮೋಸ್ಟ್ ಎಂಡ್ ಆಗ್ತಾ ಇದೆ. ಶನಿಯಿಂದ ಆಲ್ಮೋಸ್ಟ್ ಹೊರಗ್ ಬರ್ತಾ ಇದ್ರೆ, ಸಾಡೆ ಸತಿ ಆಗಿರ್ಬೋದು. ಶನಿ ಸ್ಯಾಟರ್ನ್ ರಿಟರ್ನ್ ಕೂಡ ಆಗ್ತಿರ್ಬೋದು ನಿಮ್ಮ ಜಾತಕದಲ್ಲಿ. ಐ ಥಿಂಕ್ ಶನಿ ಫೈನಲಿ ನಿಮ್ನ ಬಿಡ್ತಾ ಇದೆ. ಬಟ್ ಕೀಪ್ ಇನ್ ಮೈಂಡ್, ಶನಿ ಯಾವಾಗ ನಿಮ್ನ ಬಿಟ್ಟು ಹೋಗುತ್ತಲ್ವಾ, ಶನಿ ಯಾವಾಗ ಇನ್ನೇನು ಮೂವ್ ಆನ್ ಇವ್ರನ್ನ ಬಿಟ್ಟು ಹೋಗೋಣ, ಇವ್ರ ಪಾಠ ಕಲ್ತ್ರು ಅಂತ ಇನ್ನೇನು ಬಿಟ್ಟು ಹೋಗ್ಬೇಕಾದ್ರೆ ಶನಿ ಹಂಗೆ ಹಿಂಗೆ ಬಿಟ್ಟೋಗಲ್ಲ. ಶನಿ ಯಾವತ್ತಿದ್ದು ನಿಮಗೊಂದು ರಿವಾರ್ಡ್ ಕೊಡುತ್ತೆ. ಶನಿ ಯಾವತ್ತಿದ್ದು ಲೈಕ್, ಓಕೆ, ನಾನ್ ಕೊಟ್ಟಿದ್ದೀನ, ನೀನ್ ಅನ್ಭವಿಸಿದ್ಯಾ, ಗಿವ್ ಅಪ್ ಮಾಡಿಲ್ಲ, ನಿನ್ ರೆಸ್ಪಾನ್ಸಿಬಿಲಿಟಿ ಏನಿದೆ ಅದನ್ನ ನೀನ್ ಮಾಡಿದ್ಯಾ, ಎಲ್ಲಿ ಡಿಸಿಪ್ಲಿನ್ಡ್ ಆಗಿರ್ಬೇಕು ಅಲ್ಲಿ ನೀನ್ ಡಿಸಿಪ್ಲಿನ್ಡ್ ಆಗಿ ಇದ್ದೆ. ಸೊ ನೀನಿಗೆ ನಾನು ಏನಾದ್ರೂ ಒಳ್ಳೇದ್ ಕೊಟ್ಟೆ ಹೋಗ್ಬೇಕು, ಯು ಆರ್ ಮೈ ಫೇವ್ರೇಟ್ ಚೈಲ್ಡ್, ಈ ತರ ಶನಿ ಹೇಳ್ತಾ ಇರೋದನ್ನ ನೋಡ್ತೀನಿ ನಿಮ್ ಕಡೆ. ಸೊ ದಟ್ ಈಸ್ ವಾಟ್ ಹ್ಯಾಪನಿಂಗ್. ಶನಿ ಬಿಟ್ಟು ಹೋಗೋ ಟೈಮಲ್ಲಿ ನಿಮಗೆ ಒಂಥರ ಮ್ಯಾಸಿವ್ ಸಕ್ಸಸ್ ಇಲ್ಲಿ ಬಂದಿದೆ ನೋಡಿ. ಎಸ್ಪೆಷಲಿ ಐ ಫೀಲ್ ಇದು ಲವ್ ಲೈಫ್ ಅನ್ನೋದಕ್ಕಿಂತ ಫಿನಾನ್ಷಿಯಲಿ ಮ್ಯಾಸಿವ್ ಸಕ್ಸಸ್ ಆಗ್ತಿರೋದು ನೋಡ್ತಾ ಇದ್ದೀನಿ. ಮ್ಯಾಸಿವ್ ಆಗಿ ನಿಮ್ಮ ಲುಕ್ಸ್ ಚೇಂಜ್ ಆಗ್ತಾ ಇದೆ. ತುಂಬಾ ಜನ ಈವನ್ ಫಿಟ್ನೆಸ್ ಜರ್ನಿಲೂ ಇದೀರಾ ಅನ್ನಿಸ್ತಾ ಇದೆ. ಯಾವಾಗ ಒಂದ್ ಪಾಯಿಂಟ್ ಅಲ್ಲಿ ನಿಮಗೆ ಜನರು ಪೂರ್ತಿ ಇವಳು ನೋಡು ಹೆಂಗಿದಾಳೆ, ಸಣ್ಣ ಇದ್ದಾಳೆ, ದಪ್ಪ ಇದ್ದಾಳೆ, ಇವನ್ ನೋಡು ದಪ್ಪ ಆದ, ಇವನೇನ್ ಮಾಡಕ್ ಆಗುತ್ತೆ, ಹಿಂಗೆಲ್ಲ ಹೇಳಿರೋರಿಗೆಲ್ಲ ಮುಖದ ಮೇಲೆ ಹೊಡೆದಂಗ್ ಆಗ್ತಾ ಇದೆ ನಿಮ್ಮ ಸಕ್ಸಸ್ ನೋಡ್ಬಿಟ್ಟು ಅಂತಾನೆ ಹೇಳ್ಬೋದು. ಸೊ ದಟ್ ಈಸ್ ವಾಟ್ ಹ್ಯಾಪನಿಂಗ್ ಇಲ್ಲಿ. ಗ್ರೂಪ್ 1 ನಿಮ್ಮ ಸಕ್ಸಸ್ ಒಂಥರ ಕಲ್ಲಿಂದ ನೀವು ಫ್ಲವರ್ಸ್ ಕಡೆ ಹೋಗ್ತಾ ಇದ್ರಿ. ಎಷ್ಟು ದಿನ ಕಲ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ರಿ, ಇನ್ಮೇಲೆ ನಿಮ್ ಲೈಫ್ ಒಂಥರ ಹೂವದ ಮೇಲೆ ನಡ್ಕೊಂಡು ಹೋದಂಗೆ ಅಷ್ಟು ಸಾಫ್ಟ್ ಆಗಿರುತ್ತೆ, ಅಷ್ಟು ಕೇರ್ ಫ್ರೀ ಆಗು ಕೂಡ ಇದೀರ. ಲುಕ್ ಎಟ್ ದಿಸ್ ಕೇರ್ ಫ್ರೀ ಟೈಮಿಂಗ್. ಜಾಸ್ತಿ ತಲೆ ಕೆಡ್ಸ್ಕೊಂತ ಇಲ್ಲ, ಹೋಯ್ತಾ ಹೋಗ್ಲಿ, ನಾನ್ ಜಾಸ್ತಿ ಕೆಡ್ಸ್ಕೊಳ್ಬೇಡ, ನನಗ್ ಬೇಕಾಗಿಲ್ಲ, ನನಗ ಎನರ್ಜಿಲೂ ಇಲ್ಲ ನನಗಿವಾಗ, ನಾನಿವಾಗ ಇನ್ನೊಬ್ರನ್ನು ಕೈ ಜೋಡಿಸಿ ಕರ್ಕೊಬರಷ್ಟು ನನಗ್ ಬೇಕಾಗಿಲ್ಲ, ಆ ತರ ಒಂದು ಎನರ್ಜಿಲಿ ಇದೀರಾ. ಅಂಡ್ ಐ ಗೆಸ್ ದಟ್ ಈಸ್ ದಿ ಪ್ಲಸ್ ಪಾಯಿಂಟ್. ಸೊ ಈ ತರ ಆಗ್ತಾ ಇದೆ ಗ್ರೂಪ್ 1. ವೆರಿ ಬ್ಯೂಟಿಫುಲ್ ಮೆಸೇಜ್ ಆನೆಸ್ಟ್ಲಿ. ನೀವ್ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಏನ್ ಅನ್ಸ್ತು, ಇದು ನಿಮಗೆ ರಿಲೇಟ್ ಆಯ್ತಾ? ಅಂಡ್ ಎನರ್ಜೀಸ್ ನೆಲ್ಲ ಕ್ಲೈಮ್ ಮಾಡ್ಕೋಬೇಕು ಅಂದ್ರೆ ಡೋಂಟ್ ಫರ್ಗೆಟ್ 1199 ಅಂತ ಡ್ರಾಪ್ ಮಾಡಿದ್ರಾಯ್ತು. ಓಕೆ, ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಥವಾ ಟ್ಯಾರೋ ಕಾರ್ಡ್ ರೀಡಿಂಗ್ ಅಥವಾ ಆಸ್ಟ್ರಾಲಜಿ ಕೂಡ, ನಾನು ವೇದಿಕ್ ಆಸ್ಟ್ರಾಲಜಿ ಕೂಡ ಮಾಡ್ತೀನಿ. ನಾನು ರೆಗ್ಯುಲರ್ ಆಗಿ ವಿಡಿಯೋ ಒಂದು ಮಾಡ್ತಾ ಇಲ್ಲ ಅಷ್ಟೇ. ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ಅಥವಾ ಜಾಯಿನ್ ಆಗ್ಬೇಕಂದ್ರೆ ಡೆಫಿನೆಟ್ಲಿ ಏನು ಕಾಂಟ್ಯಾಕ್ಟ್ ಮಾಡಿದ್ರಾಯ್ತು. ಅಂಡ್ ಐ ಥಿಂಕ್ ಮೆಂಬರ್ಶಿಪ್ ವಿಡಿಯೋಸ್ ಕೂಡ ನಾನು ಅಗ್ರೆಸಿವ್ ಆಗಿ ಹಾಕಬೇಕು ಅಂತ ಇದ್ದೀನಿ. ಬಟ್ ನಿಮ್ ಸಪೋರ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಅಗೇನ್, ಅಂಡ್ ನನ್ನ ಮೂಡ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಓಕೆ, ಸೊ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್.
ಹಲೋ ಗ್ರೂಪ್ 2 ಎಲ್ಲ ಸೆಕೆಂಡ್ ಆಪ್ಷನ್ ಸೆಕೆಂಡ್ ಗ್ರೂಪ್ ನ ಚೂಸ್ ಮಾಡಿದ್ರೆ ಎಸ್ ಗೈಸ್ ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ ಯಾವ ಸಿಚುವೇಶನ್ ಅಲ್ಲಿ ಇದ್ದೀರಾ, ಯಾವ ಪೇನ್ ಅಲ್ಲಿ ಇದ್ದೀರಾ, ಯಾವ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ, ಏನ್ ನಿಮಗೆ ಪ್ರಾಬ್ಲಮ್ ಮಾಡ್ತಾ ಇದೆ, ಏನ್ ನಿಮಗೆ ಗ್ರೋತ್ ಆಗಕ್ ಬಿಡ್ತಾ ಇಲ್ಲ, ಎಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಗ್ರೂಪ್ 2 ಹೋಗೋದಕ್ಕೂ ಮುಂಚೆ ಫಸ್ಟ್ ನಾವು ಒರಾಕಲ್ ಡೆಕ್ಸ್ ಇಂದ ಒಂದಷ್ಟು ಕಾರ್ಡ್ಸ್ ನ ಪುಲ್ ಮಾಡೋಣ, ನಿಮ್ಮ ಕರೆಂಟ್ ಸಿಚುವೇಶನ್ ಬಗ್ಗೆ ಅಥವಾ ನಿಮ್ಮ ಪಾಸ್ಟ್ ರೀಸೆಂಟ್ ಆಗಿ ಏನಾಯ್ತು ಅಂತ ಚೆಕ್ ಮಾಡೋಣ. ಅಂಡ್ ದೆನ್ ಟ್ಯಾರೋ ಕಡೆಯಿಂದ ಗೈಡೆನ್ಸ್ ನೋಡೋಣ. ಗ್ರೂಪ್ 2 ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ ಲೈಫ್ ಅಲ್ಲಿ ಆ ಮೆಸೇಜ್ ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತದೆ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಓಕೆ. ಸೊ ಗ್ರೂಪ್ 2 ಇಸ್ ನಂಬರ್ ಆಫ್ ಮೂನ್ 2 ಚೂಸ್ ಮಾಡಿದೀರಾ ಅಂದ್ರೆ ಐ ಥಿಂಕ್ ಸನ್ ಇವಾಗ ಸ್ಯಾಜಿಟೇರಿಯಸ್ ಗೆ ಎಂಟರ್ ಆಗಿದೆ. ಓಕೆ ಲೆಟ್ಸ್ ಸಿ ಎಮೋಷನಲಿ ಟ್ಯಾಪಿನ್ ಆಗ್ತಾ ಇದ್ದೀರಾ ಅನ್ನಿಸ್ತಾ ಇದೆ. ಬಟ್ ಲೆಟ್ಸ್ ಸಿ ಏನ್ ಸಿಚುವೇಶನ್ ಅಲ್ಲಿ ಇದ್ದೀರಾ. ಗ್ರೂಪ್ 2 ಯಾವ ಸಿಚುವೇಶನ್ ಬಗ್ಗೆ ನಮಗೆ ಇಲ್ಲಿ ಮೆಸೇಜ್ ಬರ್ತಾ ಇದೆ, ಯಾಕೆ ಸಿಚುವೇಶನ್ ನೀವು ಬಂದ್ರಿ ಎಲ್ಲ ನೋಡೋಣ. ನಾಟ್ ಬಂದಿದೆ ಅನ್ಸಕ್ಸಸ್ಫುಲ್ ಪ್ಲಾನ್ಸ್, ಕೆಲವೊಂದೊಂದು ಪ್ಲಾನ್ಸ್ ನೀವು ಮಾಡಿದ್ರಿ, ತುಂಬಾನೇ ಚೆನ್ನಾಗಿ ಮಾಡಿದ್ರಿ, ತುಂಬಾನೇ ಚೆನ್ನಾಗಿ ಎಕ್ಸಿಕ್ಯೂಟ್ ಕೂಡ ಮಾಡಿದ್ರಿ, ಬಟ್ ಅದು ವರ್ಕೌಟ್ ಆಗಿಲ್ಲ. ಏನೋ ಒಂದು ಟ್ರೈ ಮಾಡಿದ್ರಿ, ನೀವು ಇನಿಶಿಯೇಟ್ ಕೂಡ ಮಾಡಿದ್ರಿ, ಬಟ್ ಅದು ವರ್ಕೌಟ್ ಆಗಿಲ್ಲ. ಎಲ್ಲೋ ಒಂದ್ ಕಡೆ ನಿಮಗೆ ಹಾರ್ಟ್ ಬ್ರೇಕ್ ಮಾಡಿರೋದು, ಎಲ್ಲೋ ಒಂದ್ ಕಡೆ ನಿಮಗೆ ಅನ್ಸಕ್ಸಸ್ಫುಲ್ ತರ ಫೀಲ್ ಆಗ್ತಾ ಇದೆ. ಲೆಟ್ಸ್ ಸಿ ಸೀಸರ್ಸ್, ಡಿಸಪಾಯಿಂಟ್ಮೆಂಟ್ ಇನ್ ಸಮ್ ಅಫೇರ್. ಸಿ ಇದು ಹೆಂಗಿದೆ ಗೊತ್ತಾ, ಈ ಸೀಸರ್ ಬಂದ್ಬಿಟ್ಟು ಈ ಹಗ್ಗನ ಕಟ್ ಮಾಡ್ತಿರೋ ತರ ಇದೆ ಅಲ್ವಾ. ಲುಕ್ ಎಟ್ ದಿಸ್, ಆ ಸೀಸರ್ ಬಂದ್ಬಿಟ್ಟು ಟಕ್ 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 ಅಂತ ಅದನ್ನ ಕಟ್ ಮಾಡ್ದಂಗಿದೆ. ಅಫೇರ್, ಸೊ ಇಲ್ಲಿ ನಮಗೆ ಅಫೇರ್ ಮೆಸೇಜ್ ಬರ್ತಾ ಇದೆ. ಸೊ ಇಲ್ಲಿ ಏನ್ ಹೇಳ್ತಾರೆ, ಡಿಸಪಾಯಿಂಟ್ಮೆಂಟ್ ಇನ್ ಸಮ್ ಅಫೇರ್. ಐ ಥಿಂಕ್ ಆಲ್ರೆಡಿ ಒಂದು ಐ ಡೋಂಟ್ ನೋ ಅಫೇರ್ ಅಂತ. ಸಿ ಅಫೇರ್ ಅಂದ್ರೆ ಅಫೇರ್, ಸೊ ಲೆಟ್ಸ್ ಇಗ್ನೋರ್ ಮಾಡೋದು ಬೇಡ. ಪ್ರಾಬ್ಲಿ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಇದ್ರಿ ನೀವು. ಇಟ್ಸ್ ಲೈಕ್ ನೀವ್ ಒಂಥರ ಕನ್ಫ್ಯೂಷನ್ ಅಲ್ಲಿ ಇದ್ರಿ, ಆ ಕಡೆ ಹೋಗೋದ ಈ ಕಡೆ ಬರೋದ ಅಂತ. ಆ ಒಂದು ಪ್ಲಾನ್ ಡಿಸಪಾಯಿಂಟ್ ಆಗಿರೋದು, ಅಥವಾ ಯಾರನ್ನ ನಂಬ್ಕೊಂಡು ಒಂದ್ ಸ್ಟೆಪ್ ಮುಂದೆ ಇಟ್ಟಿದ್ರಿ ಆ ಪರ್ಸನ್ ನಿಮಗೆ ಡಿಸಪಾಯಿಂಟ್ಮೆಂಟ್ ಆಗಿರೋದು, ಈ ತರ ಒಂದ್ ಎನರ್ಜಿ ಒಂದಿಲ್ ನಾನು ನೋಡ್ತಾ ಇದ್ದೀನಿ ಗ್ರೂಪ್ 2. ಬಟ್ ದಟ್ಸ್ ಓಕೆ, ಬಿಕಾಸ್ ಅದ್ ಹೋಗಿದ್ದೆ ಒಳ್ಳೇದಾಯ್ತು. ಎಲ್ಲೋ ಒಂದ್ ಕಡೆ ನೀವು ಒಂಥರ ರೈಟ್ ಪಾತ್ ಗೆ ಬರ್ತಾ ಇದ್ದೀರಾ. ಬಿಕಾಸ್ ನಾನು ಏನ್ ನೋಡ್ತಾ ಇದೀನಿ ಗೊತ್ತಾ, ನೀವು ಯಾವ ಲೂಪ್ ಒಳಗೆ ಸಿಕ್ಕಾಕೊಂಡಿದ್ರಿ ಅಂದ್ರೆ, ಒಂದ್ ಪರ್ಸನ್ ಇದ್ರು ನಿಮ್ ಲೈಫ್ ಅಲ್ಲಿ, ಒಂಥರ ಮಿಕ್ಸ್ಡ್ ಸಿಗ್ನಲ್ ಕೊಡ್ತಾ ಇದ್ರು. ನಿಮಗೆ ಯಾವಾಗ್ಲೂ ಕನ್ಫ್ಯೂಷನ್ ಆಗ್ತಾ ಇತ್ತು, ಅವ್ರಿಗೆ ನಿಮ್ ಮೇಲೆ ನಿಜವಾಗ್ಲೂ ಲವ್ ಇದೆಯಾ ಅಥವಾ ಅವ್ರಿಗೆ ನಿಮ್ ಮೇಲೆ ಜಸ್ಟ್ ಒಂದು ಅಟ್ಯಾಚ್ಮೆಂಟ್ ಇದೆಯಾ, ನಾನು ಅವರಿಗೆ ಪ್ರಯಾರಿಟಿನ ಅಲ್ವಾ, ಈ ತರ ಎಲ್ಲ ಒಂದಷ್ಟು ಕ್ವೆಶನ್ಸ್ ನಿಮ್ಮ ಮೈಂಡ್ ಅಲ್ಲಿ ಇತ್ತು ಅನ್ಸುತ್ತೆ. ಬಟ್ ಐ ಥಿಂಕ್ ಇಟ್ಸ್ ಗುಡ್ ಥಿಂಗ್ ಹೋಗಿದ್ದು, ಬಿಕಾಸ್ ಈ ಪರ್ಸನ್ ಯಾವತ್ತು ನಿಮ್ನ ಚೂಸ್ ಮಾಡಿರ್ಲಿಲ್ಲ ಅಂತ ಫೀಲ್ ಆಗ್ತಾ ಇದೆ. ಈ ಪರ್ಸನ್ ಯಾವತ್ತು ನಿಮ್ನ ಪ್ರಯಾರಿಟಿ ತರ ನೋಡಿರ್ಲಿಲ್ಲ, ಒಂಥರ ಡೋರ್ ಓಪನ್ ಮಾಡಿ ಇಟ್ಕೊಂಡಿದ್ರು, ಆಪ್ಷನ್ಸ್ ಓಪನ್ ಮಾಡಿ ಇಟ್ಕೊಂಡಿದ್ರು ಅಂತ ಅರ್ಥ. ಸೊ ನೋಡ್ತಾ ಇದ್ರು ಏನ್ ಮಾಡೋದು ಬೇಡ ಅಂತ. ಬಟ್ ಯಾವತ್ತು ನೀವೇ ಫೈನಲ್, ನಿಮ್ ಜೊತೆನೆ ಒಂದು ಫೈನಲ್ ಕನೆಕ್ಷನ್ ಆತರ ಅವ್ರು ಫೀಲ್ ಮಾಡ್ತಿರ್ಲಿಲ್ಲ. ಇದು ಹೆಂಗ್ ಫೀಲ್ ಆಗ್ತಿತ್ತು ಅಂದ್ರೆ, ನಿಮಗೂನು ಒಂದು ಕ್ಲಾರಿಟಿ ಕೊಡ್ತಾ ಇರ್ಲಿಲ್ಲ, ನಿಮಗೂನು ಒಂಥರ ಕನ್ಫ್ಯೂಷನ್ ಆಗ್ತಿತ್ತು, ನಿಮಗೂನು ಒಂಥರ ನಾನು ಇವ್ರನ್ನ ಚೂಸ್ ಮಾಡ್ಬೇಕಾ ಬೇಡ್ವಾ, ಇವ್ರನ್ನ ನೆನ್ಪಲ್ಲಿ ಇಟ್ಕೊಂಡು ನಾನು ರಿಸ್ಕ್ ತಗೋಬೇಕಾ ಬೇಡ್ವಾ, ಈ ತರ ಎಲ್ಲ ಒಂದು ಪೊಸಿಷನ್ಗೆ ಈ ಪರ್ಸನ್ ನಿಮ್ನ ಕೂರಿಸ್ತಾ ಇದ್ರು ಅಂತಾನೆ ನೋಡ್ಬೋದು. ಸೊ ಅದು ಬಿಟ್ಟೋಗ್ತಾ ಇದೆ. ಅದ್ರ ಬಗ್ಗೆ ಏನೋ ಪ್ಲಾನ್ ಮಾಡಿದ್ರೆ ಅದು ಫೈನಲಿ ಎಂಡ್ ಆಗ್ತದೆ. ಅಂಡ್ ದಟ್ಸ್ ದ ಪ್ಲಸ್ ಪಾಯಿಂಟ್. ಕೇನ್ ಪೇ ಅಟೆನ್ಷನ್ ಟು ಯುವರ್ ಹೆಲ್ತ್. ಸೊ ಐ ಥಿಂಕ್ ಇಟ್ಸ್ ಮೆಂಟಲ್ ಹೆಲ್ತ್ ಬಗ್ಗೆ ಇಲ್ಲಿ ಜಾಸ್ತಿ ಇಂಡಿಕೇಟ್ ಮಾಡ್ತಾ ಇದೆ. ಐ ಗೆಸ್ ಯಾವ ಒಂದು ಪರ್ಸನ್ ಬಗ್ಗೆ, ಯಾವ ಒಂದು ಟ್ರಯಾಂಗಲ್ ಅಲ್ಲಿ ಸಿಕ್ಕಾಕೊಂಡಿದ್ರಿ ಅಲ್ವಾ, ಐ ಗೆಸ್ ಅದ್ ನಿಮಗೆ ಏನ್ ಒಳ್ಳೇದ್ ಮಾಡ್ತಾ ಇಲ್ವೋ ಗೊತ್ತಿಲ್ಲ, ಬಟ್ ನಿಮಗೆ ಹೆಲ್ತ್ ಮೇಲಂತೂ ಎಫೆಕ್ಟ್ ಮಾಡಿದೆ. ಬಿಕಾಸ್ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅಂದ್ರೆ, ಎಲ್ಲೋ ಒಂದ್ ಕಡೆ ಗ್ರೂಪ್ 2 ಈ ರಿಲೇಶನ್ಶಿಪ್, ಲವ್, ಎಮೋಷನ್ಸ್, ಟ್ರಯಾಂಗಲ್, ಪ್ರಯಾರಿಟಿ ಅಂತ ಹೋಗ್ತಾ ನಿಮ್ ಹೆಲ್ತ್ ಮೇಲೆ ಸ್ವಲ್ಪ ಅಟೆನ್ಷನ್ ಕೊಡ್ತಾ ಇಲ್ಲ, ಕೊಡ್ಬೇಕು, ಆತರ ಮೆಸೇಜ್ ಬರ್ತಾ ಇದೆ. ಹೆಲ್ತ್ ನೀಡ್ಸ್ ಯುವರ್ ಅಟೆನ್ಷನ್. ನೋ ಗಾಡ್, ಈ ಇಮೇಜ್ ನೋಡಿದ್ರೆ ಇಟ್ಸ್ ವೆರಿ ಸ್ಕೇರಿ ಇಮೇಜ್. ಬಿಕಾಸ್ ಒನ್ ಪರ್ಸನ್ ಇದೊಳಗೆ ಚೈನೀಸ್ ಪರ್ಸನ್ ತರ ಇದ್ದಾನೆ ಕೂಡ. ಚೈನೀಸ್, ಜಪಾನೀಸ್ ಬಂದ್ಬಿಟ್ಟು ಅವರಿಗೆ ಏನ್ ಇಶ್ಯೂ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ವೆರಿ ಎಮೋಷನಲ್ ಪೀಪಲ್. ಲೈಕ್
ವೆರಿ ಎಮೋಷನಲ್ ಪೀಪಲ್. ಜಪಾನ್ ಪೀಪಲ್ ಅಂತೂ ಹೆಂಗೆ ಅಂತ ಅಂದ್ರೆ, ನೀವು ಆನಿಮೆ ಎಲ್ಲ ನೋಡ್ತೀರಾ, ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈವನ್ ನನಗೂ ಇಷ್ಟ ಆನಿಮೆ ನೋಡೋದು ಅಂದ್ರೆ ನಾನು ಕೂಡ ನೋಡ್ತಾ ಇರ್ತೀನಿ. ವೆರಿ ಎಲ್ಲದಕ್ಕಿಂತ ಜಾಸ್ತಿಯಾಗಿ ನನಗದು ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಕೆ ಡ್ರಾಮಾಸ್ ಕೂಡ ರೀಸೆಂಟ್ ಆಗಿ. ಬಟ್ ಆನಿಮೆ ನೋಡಿದ್ರೆ ಒಂಥರ ನಿಮ್ ಪರ್ಸ್ನಾಲಿಟಿನೇ ಅದು ಚೇಂಜ್ ಮಾಡುತ್ತೆ, ನಿಮ್ಮ ಥಾಟ್ ಪ್ರೊಸೆಸ್ ಕೂಡ ಚೇಂಜ್ ಮಾಡುತ್ತೆ. ಹಿಂಗೆ ಸಣ್ಣ ಪುಟ್ಟದನ್ನು ಫೀಲ್ ಮಾಡಕ್ ಶುರು ಮಾಡ್ತಾರೆ ಅವರು ಅಂತ ತೋರಿಸ್ತಾರೆ. ಐ ಡೋಂಟ್ ನೋ, ಐ ಥಿಂಕ್ ಅವ್ರು ತುಂಬಾ ಫೀಲ್ ಮಾಡ್ಕೊಂತಾರೆ ಅಂಡ್ ಎಲ್ಲದನ್ನು ಫೀಲ್ ಮಾಡ್ಕೊಂತಾರೆ. ಮೋಸ್ಟ್ ಡಿಪ್ರೆಸಿವ್ ಪೀಪಲ್ ಜಪಾನ್ ಪೀಪಲ್ ಅಂತಾನೆ ಹೇಳಿದ್ರು ತಪ್ಪಾಗಲ್ಲ. ಸೊ ಐ ಗೆಸ್ ಎಲ್ಲೋ ಒಂದ್ ಕಡೆ ಕೆಲವೊಂದೊಂದು ಅನ್ವಾಂಟೆಡ್ ಸಿಚುವೇಶನ್ಸ್ ನ ನೆನಪಿಸ್ಕೊಂಡು ನೀವು ಡಿಪ್ರೆಷನ್ಗೆ ಹೋಗ್ತಾ ಇದ್ದೀರಾ ಅಂದ್ರೂ ಡೌಟ್ ಆಗಲ್ಲ. ಜಡ್ಜ್ಮೆಂಟ್ ಬಂದಿದೆ. ಓಕೆ, ನಾನು ಅದನ್ನ ತೋರ್ಸಕ್ಕಾಗಲ್ಲ ಬಿಕಾಸ್ ಐ ಥಿಂಕ್ ಏನೋ ಒಂದು ಬರುತ್ತೆ. ಐ ಮೀನ್ ಸಮ್ ಪಾಲಿಸಿ ಬ್ರೇಕ್ ಮಾಡ್ದಂಗೆ, ಬಿಕಾಸ್ ಫ್ಯೂ ಇಮೇಜಸ್ ಹಂಗಿದೆ. ಓಕೆ, ಸೊ ಐ ಗೆಸ್ ಇವಾಗ ಫೈನಲ್ ಜಡ್ಜ್ಮೆಂಟ್ ಟೈಮ್ ಬಂದಿದೆ. ಗ್ರೂಪ್ 2 ಯಾವ ಕನೆಕ್ಷನ್ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಐ ಥಿಂಕ್ ಫೈನಲ್ ಜಡ್ಜ್ಮೆಂಟ್ ಬರ್ತಾ ಇದೆ. ಆ ಜಡ್ಜ್ಮೆಂಟ್ ಬಂದ್ಮೇಲೆ ನೀವು ಒಂದು ಅವ್ರ ಜೊತೆ ಇರ್ತೀರಾ, ಒಂದು ಅವ್ರನ್ನ ಬಿಟ್ಟೋಗ್ತೀರಾ. ಬಟ್ ಇಲ್ಲಿ ಅನ್ಸಕ್ಸಸ್ಫುಲ್ ಡಿಸಪಾಯಿಂಟ್ಮೆಂಟ್ ಅಂತ ಬಂದಿರೋದ್ರಿಂದ ಐ ಗೆಸ್ ಅದು ಆ ಒಂದು ಅನ್ವಾಂಟೆಡ್ ಕನೆಕ್ಷನ್, ಅನ್ವಾಂಟೆಡ್ ಪರ್ಸನ್ ಎಷ್ಟೇ ನಿಮಗೆ ಅಟೆನ್ಷನ್ ಕೊಟ್ರು, ಎಷ್ಟೇ ಏನೇ ಮಾಡಿದ್ರು, ಐ ಗೆಸ್ ಶಿ ಆರ್ ಹಿ ಇಸ್ ನಾಟ್ ದ ಒನ್. ಅವ್ರು ನಿಮಗಲ್ಲ. ಐ ಗೆಸ್ ಫೈನಲ್ ಜಡ್ಜ್ಮೆಂಟ್ ಇಲ್ಲಿ ಯೂನಿವರ್ಸ್ ನಿಮಗೋಸ್ಕರ ಮಾಡ್ತಾ ಇದೆ. ಐ ಆಮ್ ಶೋರ್ ನೀವು ತುಂಬಾ ಒಂದು ಡಿಫಿಕಲ್ಟ್ ಪಾಸ್ಟ್ ಈ ಪರ್ಸನ್ ಇಂದ ನೋಡಿದೀರಾ, ಡಿಫಿಕಲ್ಟ್ ಎಕ್ಸ್ಪೀರಿಯನ್ಸ್ ಈ ಪರ್ಸನ್ ಇಂದ ನೀವು ಫೇಸ್ ಮಾಡಿದೀರಾ. ಬಟ್ ಫೈನಲಿ ಅದು ಎಂಡ್ ಆಗ್ತಾ ಇದೆ. ನಿಮಗಿದು ಕಷ್ಟ ಕೂಡ ಆಗ್ತಾ ಇದೆ, ಬಿಟ್ಟು ಹೋಗೋದಕ್ಕೆ ಆಗ್ತಾ ಇಲ್ಲ, ಕಷ್ಟ ಕೂಡ ಆಗ್ತಾ ಇದೆ, ನಿಮಗೆ ಮೂವ್ ಆನ್ ಆಗೋದಕ್ಕೆ ಆಗ್ತಾ ಇಲ್ಲ. ಬಟ್ ಇಟ್ ಈಸ್ ವಾಟ್ ಇಟ್ ಈಸ್. ಐ ನೋ, ಬಟ್ ಫೈನಲ್ ಜಡ್ಜ್ಮೆಂಟ್ ಬಂದಿದೆ. ಐ ವಿಶ್ ನಾನು ಅದನ್ನ ತೋರಿಸ್ಬೋದು, ಆ ಇಮೇಜ್ ನ ತೋರಿಸ್ಬೋದು ಇತ್ತು ಅಂತ. ಬಟ್ ಅದು ವಾವ್, ಟ್ರಸ್ಟ್ ಮೀ, ಫಸ್ಟ್ 2 ಗ್ರೂಪ್ ಅವರಿಗೆ 2 ಮೇಜರ್ ಅರ್ಕಾನ ಬಂದಿದೆ. ಸೆಕೆಂಡ್ ಗ್ರೂಪ್ ಅವ್ರಿಗೂ 2 ಮೇಜರ್ ಅರ್ಕಾನ ಬಂದಿದೆ. ಸೊ ಇದನ್ನು ತೋರ್ಸಕ್ಕಾಗಲ್ಲ ಬಿಕಾಸ್ ಇದ್ರಲ್ಲೂ ಇಮೇಜ್ ನನಗೆ ಪಾಲಿಸಿ ಮಾರ್ಕ್ ಬಂದ್ಬಿಡುತ್ತೆ. ಓಕೆ, ಅದಕ್ಕೆ ನಾನು ತೋರ್ಸಲ್ಲ. ಇಲ್ಲಿ ಹೆಂಗಿದೆ ಗೊತ್ತಾ, ಒಂದು ಜಡ್ಜ್ಮೆಂಟ್ ಇದೆ, ಒಂದು ಸ್ಟಾರ್ ಎನರ್ಜಿ ಇದೆ. ಸೊ ಟ್ರಸ್ಟ್ ಮೀ, ನೀವ್ ಅನ್ಕೊಂತಾ ಇರ್ಬೋದು ನಾನು ಈ ಪೇನ್ ಇಂದ ಯಾವತ್ತೂ ಹೊರಗೆ ಬರಲ್ಲ. ಐ ಗೆಸ್ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದ ಅಂತಾನೆ ಹೇಳ್ಬೋದು. ಒಂದು ಪಾಯಿಂಟ್ ಅಲ್ಲಿ ಎಲ್ಲರೂ ಅನ್ಕೊಂತಾರೆ ಅಂಡ್ ಈವನ್ ಐ ಹ್ಯಾವ್ ನಾನು ಕೂಡ ಫೀಲ್ ಮಾಡಿದೀನಿ. ಒಂದ್ ಪಾಯಿಂಟ್ ಅಲ್ಲಿ ಅನ್ಕೊಂತೀವಿ, ನಾವ್ ಯಾವತ್ತೂ ಈ ಪರ್ಸನ್ ಮರೆಯಕ್ಕಾಗಲ್ಲ, ನಾವ್ ಯಾವತ್ತೂ ಮೂವ್ ಆನ್ ಆಗೋದಕ್ಕಾಗಲ್ಲ, ಯಾವತ್ತೂ ನಾನು ಫ್ಯೂಚರ್ ನನ್ ಜೊತೆ ಇನ್ನೊಬ್ರು ನೋಡ್ಕೊಳ್ಳೋದಕ್ಕಾಗಲ್ಲ. ನೋ, ಐ ಥಿಂಕ್ ಟೈಮ್ ಹೋಗ್ತಾ ಹೋಗ್ತಾ ಹೀಲ್ ಮಾಡತ್ತೆ. ಬಟ್ ನಾವು ಅಟ್ಲೀಸ್ಟ್ ಟೈಮಿಗೆ ನಾವು ಆ ಒಂದು ಚಾನ್ಸ್ ಕೊಡ್ಬೇಕು, ಟೈಮಿಗೆ ಅಟ್ಲೀಸ್ಟ್ ನಾವು ಆಪರ್ಚುನಿಟಿ ಕೊಡ್ಬೇಕು. ನೋಡ್, ನೀನು ನಿನ್ ಮ್ಯಾಜಿಕ್ ಮಾಡ್ಬಿಡು ಅಂತ ಅಟ್ಲೀಸ್ಟ್ ಟೈಮಿಗಾದ್ರೂ ನಾವು ಅಲೋ ಮಾಡ್ಬೇಕು, ನಮ್ನ ಹೀಲ್ ಮಾಡೋದಕ್ಕೆ, ನಮಗೆ ಹೆಲ್ಪ್ ಮಾಡೋದಕ್ಕೆ, ಈ ಒಂದು ಗಾಯದಿಂದ, ಈ ಒಂದು ಪೇನ್ ಇಂದ ಮೂವ್ ಆನ್ ಆಗೋದಕ್ಕೆ. ಓಕೆ, ಬಿಕಾಸ್ ಸ್ಟಾರ್ ಎನರ್ಜಿ ಬಂದಿದೆ, ಜಡ್ಜ್ಮೆಂಟ್ ಎನರ್ಜಿ ಬಂದಿದೆ ಅಂದ್ರೆ ಟ್ರಸ್ಟ್ ಮೀ, ಇದರಿಂದ ಹೊರಗೆ ಬರಕ್ ಆಗಲ್ಲ, ಯಾವತ್ತೂ ಆಗಲ್ಲ. ಯಾವತ್ತೂ ನಾನು ಈ ಪರ್ಸನ್ ಅಷ್ಟು ಇನ್ನೊಂದು ಪರ್ಸನ್ ಲವ್ ಮಾಡೋದಕ್ಕಾಗಲ್ಲ, ಇಷ್ಟಪಡೋದಕ್ಕಾಗಲ್ಲ, ಯಾವತ್ತೂ ಈ ಪೇನ್ ನನ್ನ ಬಿಟ್ಟೋಗಲ್ಲ, ಹಿಂಗೆಲ್ಲ ಅನ್ಕೊಂತ ಇರ್ಬೋದು. ಐ ಥಿಂಕ್ ತುಂಬಾ ಜನ ಇಲ್ಲ, ನನಗೆ ಐ ಡೋಂಟ್ ನೋ ಯಾಕಿದ್ ಅನ್ಸ್ತಾ, ತುಂಬಾ ಜನ ಗ್ರೂಪ್ 2 ನೀವು ಒಂಥರ ಎಮೋಷನಲ್ ಸಾಂಗ್ಸ್ ನೋಡೋದು, ಎಮೋಷನಲ್ ಮೂವೀಸ್ ನೋಡೋದು, ಇದೆಲ್ಲ ಮಾಡ್ತಾ ಇದ್ದೀರಾ. ಅವಾಗವಾಗ ಸ್ಯಾಡ್ ಸಾಂಗ್ಸ್ ನ ಕೇಳೋದು. ಬಿಕಾಸ್ ನಂದೊಬ್ರು ಫ್ರೆಂಡ್ ಇದ್ದಾರೆ. ಓಕೆ, ಒಂಥರ ಡಿಪ್ರೆಸ್ಡ್ ಸೋಲೆ ಅದು. ಟ್ರಾವೆಲ್ ಮಾಡ್ಬೇಕಾದ್ರೂ ಅಥವಾ ಆಫೀಸಲ್ಲಿ ಏನೋ ವರ್ಕ್ ಮಾಡ್ಬೇಕಾದ್ರೂ ಒಂಥರ ಸ್ಯಾಡ್ ಸಾಂಗ್ ಹಾಕೊಂಡು ಕೂರೋದು, ಯಾವಾಗ್ಲೂ ಏನೋ ಬಿದ್ದೋಯ್ತು ಅನ್ನೋ ತರನೇ ಇರ್ತಾರೆ. ಐ ಗೆಸ್ ನೀವೇನ್ ಮಾಡ್ತಾ ಇದ್ದೀರಾ ಗೊತ್ತಾ, ನೀವು ಅಲೋ ಮಾಡ್ತಾ ಇಲ್ಲ, ಹೀಲ್ ಮಾಡೋದಕ್ಕೇನೆ ನೀವು ನಿಮ್ಮ ಹಾರ್ಟ್ ಹೆಂಗೆ ಅಂತಂದ್ರೆ, ನನಗೊಂದು ಆಪರ್ಚುನಿಟಿ ಕೊಡು, ನನ್ ಗಾಯನ ಸರಿ ಮಾಡ್ಕೊಂತೀನಿ ಅಂತ ಕೇಳ್ತಾ ಇದೆ. ಬಟ್ ಸ್ಟಿಲ್ ನೀವು ಬಿಡ್ತಾ ಇಲ್ಲ. ನೀವು ಪದೇ ಪದೇ ಹಳೆದನ್ನ ನೆನಪಿಸ್ಕೊಂಡು, ಪದೇ ಪದೇ ನೆಗೆಟಿವ್ನ ನೆನಪಿಸ್ಕೊಂಡು, ಪದೇ ಪದೇ ಏನ್ ಹೋಯ್ತು ಅದನ್ನೇ ನೆನಪಿಸ್ಕೊಂಡು, ಐ ಗೆಸ್ ನೀವು ನಿಮ್ ಹಾರ್ಟಿಗೆನೆ ಡಿಸಪಾಯಿಂಟ್ಮೆಂಟ್ ಮಾಡ್ತಾ ಇದ್ದೀರಾ. ಗ್ರೂಪ್ 2, ಅಲೋ ಯುವರ್ ಹಾರ್ಟ್ ಟು ಹೀಲ್. 6 of Wands. ಯಾವಾಗ ನೀವು ಹೀಲ್ ಮಾಡ್ತೀರಾ ಅಲ್ವಾ, ಯಾವಾಗ ನೀವು ಈ ಒಂದು ಟ್ರಾಮಾದಿಂದ ಮೂವ್ ಆನ್ ಆಗ್ತೀರಾ ಅಲ್ವಾ, ನಾನು ರೆಕಗ್ನಿಷನ್ ನೋಡ್ತಾ ಇದ್ದೀನಿ, ನಿಮ್ ಲೈಫಲ್ಲಿ ಬರ್ತಾ ಇದೆ, ನಿಮ್ ಲೈಫಲ್ಲಿ ಸಕ್ಸಸ್ ಬರ್ತಾ ಇದೆ.
ಪಬ್ಲಿಕ್ ಯಾವುದೋ ಒಂದು ನಿಮ್ಮ ವಿಚಾರಕ್ಕೆ ನಿಮ್ನ ಐಡಲ್ ಆಗಿ ತಗೊಳ್ಳೋದು, ನಿಮ್ಗೆ ರೆಕಗ್ನೈಸ್ ಮಾಡೋದು, ನಿಮಗೆ ಏನೋ ಒಂದು ಪ್ರೈಸ್ ಕೊಡೋದು, ಗಿಫ್ಟ್ ಕೊಡೋದು, ಈ ತರ ಎಲ್ಲ ನೋಡ್ತಾ ಇದೀನಿ. ಐ ಡೋಂಟ್ ನೋ ಅದ್ ಯಾವ ಪಾರ್ಟಿಲಿ ಹೇಳ್ತಾ ಇದೆ ಅಂತ. ಐ ಗೆಸ್ ಫೈನಲಿ ನೀವು ಪಬ್ಲಿಕ್ ಅಲ್ಲಿ ಇನ್ವಾಲ್ವ್ ಆಗಿ ಶುರು ಮಾಡ್ತೀರಾ. ಸ್ಪಾಟ್ ಲೈಟ್ ಫೈನಲಿ ನಿಮ್ ಮೇಲ್ ಬರುತ್ತೆ. ಒಂದ್ ಪ್ರಾಜೆಕ್ಟ್ ಡಿಸಪಾಯಿಂಟ್ ಆಯ್ತಾ, ಒಂದೇನೋ ಹೋಯ್ತಾ, ಅದನ್ನೇ ಯೋಚನೆ ಮಾಡ್ಕೊಂಡು ಕೂರ್ಬೇಡಿ. ಮೂವ್ ಆನ್ ಆಗಿ, ಸೋ ದಟ್ ನಿಮಗೆ ನೆಕ್ಸ್ಟ್ ಅಲ್ಟಿಮೇಟ್ ವಿಸಿಬಿಲಿಟಿ, ಜನರು ಮನ್ಸ್ ಗೆಲ್ಲದು, ಒಬ್ರು ಮನ್ಸ್ ಓಕೆ ಹೋಯ್ತು, ಬಟ್ ಇನ್ನು ನಿಮ್ ಕೈಲಿ ಪ್ರಾಬಬ್ಲಿ ತುಂಬಾ ಜನ ವೇಟ್ ಮಾಡ್ತಾ ಇದಾರೆ. ನೀವ್ ಯಾವಾಗ ಹೊರಗ್ ಬರ್ತೀರಾ, ಯಾವಾಗ ಪಬ್ಲಿಕ್ ಅಲ್ಲಿ ಇರ್ತೀರಾ, ಯಾವಾಗ ನೀವು ಫೇಸ್ ತೋರಿಸ್ತೀರಾ, ಯಾವಾಗ ಮುಂಚೆ ತರ ಆಗ್ತೀರಾ ಅಂತ ತುಂಬಾ ಜನ ವೇಟ್ ಮಾಡ್ತಾ ಇದಾರೆ. ಐ ಗೆಸ್ ಅವ್ರನ್ನ ಮರಿಬೇಡಿ. ಓಕೆ, ಅವ್ರನ್ನ ಡಿಸಪಾಯಿಂಟ್ ಮಾಡ್ಬೇಡಿ. ಒಂದು ಪರ್ಸನ್, ಒಂದ್ ಪ್ರಾಜೆಕ್ಟ್ ನ ತರ ಇಟ್ಕೊಂಡು. ಓಕೆ, ದಟ್ಸ್ ದ ಮೆಸೇಜ್ ಗ್ರೂಪ್ 2. ಐ ಹೋಪ್ ನಿಮ್ ಎಲ್ರಿಗೂ ಒಂದು ಕ್ಲಾರಿಟಿ ಸಿಕ್ಕಿದೆ. ನೀವ್ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಏನನ್ಸ್ತು ಅಂತ. ಓಕೆ, ಎಟ್ ಎನಿ ಮೂಮೆಂಟ್ ಗ್ರೂಪ್ 2 ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ ಲೈಫ್ ಅಲ್ಲ ಮೆಸೇಜ್ ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದೆ, ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಅಥವಾ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಅಥವಾ ವೇದಿಕ್ ಆಸ್ಟ್ರಾಲಜಿ ಥ್ರೂ ಕೂಡ ನೀವು ಕ್ವೆಶನ್ಸ್ ಇದೆ, ನಿಮ್ಮ ಜಾತಕದ ಮೇಲೆ ಕ್ವೆಶನ್ಸ್ ಇದೆ ಅಂದ್ರೆ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಎಲ್ಲ ಡೀಟೇಲ್ಸ್ ಶೇರ್ ಮಾಡ್ತೀನಿ ಒನ್ಸ್ ನೀವು ನನಗೆ ಮೆಸೇಜ್ ಮಾಡಿದ್ಮೇಲೆ. ಓಕೆ, ಸೊ ಎಸ್ ಗೈಸ್, ಗ್ರೂಪ್ 2 ದಟ್ ಇಸ್ ದ ಮೆಸೇಜ್. ಐ ಹೋಪ್ ನಿಮ್ಮೆಲ್ರಿಗೂ ಒಂದು ಕ್ಲಾರಿಟಿ ಸಿಕ್ಕಿದೆ ನಿಮ್ಮ ಸಿಚುವೇಶನ್ ಮೇಲೆ, ಯಾಕೆ ಹಿಂಗ್ ಆಗ್ತಾ ಇದೆ, ಯೂನಿವರ್ಸ್ ನಿಮಗೆ ಏನು ಮೆಸೇಜ್ ಕೊಡೋದಕ್ ಟ್ರೈ ಮಾಡ್ತಾ ಇದೆ ಅಂಡ್ ಯಾಕೆ ಮೆಸೇಜ್ ಕೊಡ್ತಾ ಇದೆ. ಸೊ ಎಸ್, ಯೂನಿವರ್ಸ್ ಯಾವತ್ತೂ ನಿಮ್ ಶತ್ರು ಆಗಕ್ ಆಗಲ್ಲ. ಯೂನಿವರ್ಸ್ ಯಾವಾಗ್ಲೂ ನಿಮಗೆ ಒಳ್ಳೇದನ್ನೇ ಹೇಳತ್ತೆ. ಓಕೆ, ಸೊ ಎಸ್, ದಟ್ಸ್ ದ ಮೆಸೇಜ್ ಗೈಸ್. ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ರೈಟಲ್ ಬ್ಯೂ, ಟೇಕ್ ಕೇರ್. ಹೆಲೋ ಗ್ರೂಪ್ 3, ಯಾರೆಲ್ಲ ಥರ್ಡ್ ಆಪ್ಷನ್, ಥರ್ಡ್ ಫೈಲ್ ನ ಚೂಸ್ ಮಾಡಿದಿರಾ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ಸ್ ಸಿ ಟ್ಯಾರೋ ಕಡೆಯಿಂದ, ಒರಾಕಲ್ ಡೆಕ್ಸ್ ಕಡೆಯಿಂದ ಏನೆಲ್ಲ ಮೆಸೇಜಸ್ ಬರ್ತಾ ಇದೆ ನಿಮ್ಮ ಸಿಚುವೇಶನ್ ಬಗ್ಗೆ. ನಾನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ಒಂದು ಒರಾಕಲ್ ಡೆಕ್ಸ್ ನ ಪುಲ್ ಮಾಡ್ತೀನಿ ಅಂಡ್ ದೆನ್ ಕ್ಲಾರಿಟಿ ಕೊಡೋದಕ್ಕೆ, ಗೈಡೆನ್ಸ್ ಕೊಡೋದಕ್ಕೆ ನಾನು ಟ್ಯಾರೋ ಕಾರ್ಡ್ ಪುಲ್ ಮಾಡ್ತಾ ಇದ್ದೀನಿ. ಓಕೆ, ಗ್ರೂಪ್ 3 ಹೋಗೋದಕ್ಕೂ ಮುಂಚೆ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ನಿಮ್ ಲೈಫ್ ಅಲ್ಲಿ ಆ ಮೆಸೇಜ್ ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಟು ಡಿಸ್ಪ್ಲೇ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಓಕೆ, ತುಂಬಾ ಜನ ನಂತರನೇ ಗೈಡೆನ್ಸ್ ಮಾಡೋ ಪೀಪಲ್ ನ ಮಾತಾಡಿಸ್ತಾ ಇದೀನಿ ಅನ್ನಿಸ್ತಾ ಇದೆ. ಐ ಡೋಂಟ್ ನೋ ವೈ. ಗ್ರೂಪ್ 3 ಏನಾಗ್ತದೆ ನಿಮ್ ಲೈಫ್ ಅಲ್ಲಿ, ಏನ್ ನಿಮಗೆ ಪೇನ್ ಕೊಡ್ತಾ ಇದೆ, ಏನ್ ನಿಮಗೆ ಕನ್ಫ್ಯೂಷನ್ ಕೊಡ್ತಾ ಇದೆ. ವಾವ್, ಯು ಆರ್ ಹೈಲಿ ಥಾಟ್ ಆಫ್. ನಾನು ಸ್ಟಾರ್ಟಿಂಗ್ ಅಲ್ಲೇನೆ ಹೇಳ್ದೆ, ತುಂಬಾ ಜನ ಗೈಡೆನ್ಸ್ ಕೊಡೋರೆ ನನ್ನ ಹತ್ರ ಬಂದಿದ್ದಾರೆ ಅಂತ. ಹೆಂಗೆ ಗೊತ್ತಾ, ಯಾರೆಲ್ಲ ಇಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ, ನೀವು ಆಲ್ರೆಡಿ ಒಂದು ರೆಸ್ಪೆಕ್ಟ್ ಗೇನ್ ಮಾಡ್ಬಿಟ್ಟಿದ್ದೀರಾ. ಆಲ್ರೆಡಿ ನೀವು ಸೊಸೈಟಿಲಿ ಒಂದು ಪೊಸಿಷನ್ ನ ಗೇನ್ ಮಾಡ್ಬಿಟ್ಟಿದ್ದೀರಾ. ಆಲ್ರೆಡಿ ನಿಮ್ಮ ಒಂದು ಕಾನ್ಫಿಡೆನ್ಸ್ ನೋಡ್ಬಿಟ್ಟು, ನೀವು ಆಡೋ ರೀತಿ, ನಿಮ್ಮ ಲೈಫ್ ಸ್ಟೈಲ್ ನೋಡ್ಬಿಟ್ಟು ತುಂಬಾ ಜನ ನಿಮ್ನ ಫಾಲೋ ಮಾಡ್ತಾ ಇದ್ದಾರೆ, ನಿಮ್ನ ಒಂದು ಇನ್ಸ್ಪಿರೇಷನ್ ಆಗಿ ಕೂಡ ಇಟ್ಕೊಂಡಿದ್ದಾರೆ. ತುಂಬಾ ಜನ ನಿಮ್ ಬಗ್ಗೆ ಯೋಚನೆ ಮಾಡಿದಾಗ ಒಂದು ರೆಸ್ಪೆಕ್ಟ್ಫುಲ್ ವೇ ಅಲ್ಲೇ ಯೋಚನೆ ಮಾಡ್ತಾರೆ. ನನಗೇನ್ ಅನ್ಸ್ತಾ ಇದೆ ಗೊತ್ತಾ, ಗ್ರೂಪ್ 3 ರೀಸೆಂಟ್ ಆಗಿ ಯಾರೋ ನಿಮಗೆ ಡಿಸ್ರೆಸ್ಪೆಕ್ಟ್ ಮಾಡಿರೋದು, ಅಂದ್ರೆ ನಿಮಗೆ ಮರ್ಯಾದೆ ಕೊಟ್ಟಿಲ್ಲ ಅಥವಾ ನಿಮ್ ಬಗ್ಗೆ ಏನೋ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡ್ತಾ ಇರೋದು ಮೆಸೇಜಸ್, ಏನೋ ಒಂಥರ ಭಯ ಇದೆ ನಿಮಗೆ, ಜನರು ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ, ನಾನು ಈ ಒಂದು ಚಾಯ್ಸ್ ನ ಚೂಸ್ ಮಾಡಿದ್ರೆ ಜನರು ಅದನ್ನ ಯಾವ ರೀತಿಯಾಗಿ ತಗೋಬಹುದು. ಫಾರ್ ಎಕ್ಸಾಂಪಲ್, ಇವಾಗ ನನ್ನೇ ತಗೊಳ್ಳಿ, ಟ್ಯಾರೋ ಕಾರ್ಡ್ ರೀಡಿಂಗ್. ನಾನು ಹೇಳಿರ್ತೀನಿ, ನನ್ನ ಫ್ಯಾಮಿಲಿನಲ್ಲೇ ಯಾರು ಇದನ್ನ ಮಾಡಿಲ್ಲ. ಐ ಥಿಂಕ್ ನಮ್ಮ ಅಜ್ಜನೂ ಇದನ್ನ ಮಾಡಿರಲ್ಲ, ಡೌಟ್. ಬಟ್ ನಾನ್ ಮಾಡ್ತಾ ಇದೀನಿ. ಸ್ಟಾರ್ಟಿಂಗ್ ಮಾಡೋದಕ್ಕೂ ಮುಂಚೆ ನನಗೂ ತುಂಬಾ ಥಾಟ್ಸ್ ಇತ್ತು, ಯಾರೇನ್ ಅನ್ಕೋಬಹುದು. ನಾನು ಮಾಸ್ಟರ್ಸ್ ಮಾಡಿದ್ದೀನಿ, ಕಂಪ್ಲೀಟ್ಲಿ ಸೈನ್ಸ್, ಟೋಟಲ್ ಸೈನ್ಸ್ ಅಲ್ಲಿ ನಾನು ಇದನ್ನ ಮಾಡ್ತೀನಿ, ಏನ್ ಅನ್ಕೋಬಹುದು. ಬಟ್ ಹೋಗ್ತಾ ಹೋಗ್ತಾ ಐ ಗೆಸ್ ಇಟ್ಸ್ ಟೋಟಲಿ ಫೈನ್. ಇಟ್ಸ್ ಫೈನ್, ಜನರು ಏನ್ ಅನ್ಕೊಂತಾರೋ ಇಟ್ಸ್ ಫೈನ್. ಬಟ್ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು, ನಿಮಗೆ ಗೊತ್ತಿರ್ಬೇಕು ನಿಮಗೆ ಏನ್ರಲ್ಲಿ ನಂಬಿಕೆ ಇದೆ ಅಂತ. ನಿಮ್ ನಂಬಿಕೆನೆ ನಿಮ್ಮ ಡೆಸ್ಟಿನಿ. ಯಾವ್ದು ನನ್ ಡೆಸ್ಟಿನಿ, ಯಾರ್ ನನ್ ಡೆಸ್ಟಿನಿ ಅಂತೆಲ್ಲ ಅನ್ಕೊಂತಿರ್ಬೋದು. ಬಟ್ ನಿಮಗ್ ಅವ್ರ ಮೇಲೆ ನಂಬಿಕೆ ಇದೆಯಾ, ನಿಮಗ್ ಅವ್ರ ಮೇಲೆ ಗ್ಯಾರಂಟಿ ಇದೆಯಾ, ಅಷ್ಟೇ ಸಾಕು. ಅದೇ ನಿಮ್ಮ ಡೆಸ್ಟಿನಿ. ಓಕೆ, ಅದೇ ನಿಮಗೆ ಹೆಲ್ಪ್ ಮಾಡುತ್ತೆ ನಿಮ್ಮ ಡೆಸ್ಟಿನಿನ ರೀಚ್ ಮಾಡೋದಕ್ಕೆ. ಇವಾಗ ನಿಮಗೇನಾಗಿದೆ, ಸ್ವಲ್ಪ ಕಾನ್ಫಿಡೆನ್ಸ್ ಕಡಿಮೆ ಆಗಿದೆ.
ಯಾರೋ ಒಬ್ರು ಏನೋ ಒಂದು ನೆಗೆಟಿವ್ ಒಪಿನಿಯನ್ ಹೇಳಿದ್ದಾರೆ, ಅಥವಾ ನಿಮ್ಮ ಮೈಂಡೇ ನಿಮಗೆ ನೆಗೆಟಿವ್ ಸ್ಪಾಟ್ ಅಲ್ಲಿ ಕೂರಿಸ್ತಾ ಇದೆ. ಅವ್ರು ಏನ್ ಅನ್ಕೋಬಹುದು, ನನ್ ಬಗ್ಗೆ ಹಿಂಗ್ ಅನ್ಕೊಂತಿರ್ಬೋದು, ನನ್ ಚಾಯ್ಸಸ್ ಚೆನ್ನಾಗಿಲ್ಲ ಅನ್ಸುತ್ತೆ, ನನ್ನ ನಂಬಿಕೆ ನನಗೆ ಯಾಕೋ ಸೆಟ್ ಆಗ್ತಿಲ್ಲ, ಹಿಂಗೆಲ್ಲ ಏನೇನೋ ಅನ್ಕೊಂತಾ ಇದ್ದೀರಾ. ಬಟ್ ಟ್ರಸ್ಟ್ ಮೀ, ನಿಮ್ ಮೈಂಡೇ ಒಂಥರ ನಿಮಗೆ ಎನಿಮಿ ತರ ಆಗೋಗ್ಬಿಟ್ಟಿದೆ. ಹಂಗೆ ಯಾರು ಏನು ಅನ್ಕೊಂತಾ ಇಲ್ಲ. ಸ್ಪೆಸಿಫಿಕಲಿ ಒಂದ್ ಪರ್ಸನ್ ಬಗ್ಗೆ, ಆ ಪರ್ಸನ್ ನಿಮ್ ಬಗ್ಗೆ ಏನೋ ನೆಗೆಟಿವ್ ಹಂಗೆ ಹಿಂಗೆ ಅನ್ಕೊಂತಿದ್ದೀರಾ. ನೋ, ಕರಿಯರ್ ಬಗ್ಗೆ ಇಲ್ಲಿ ಸ್ಪೆಸಿಫಿಕ್ ಆಗಿ ಮೆಸೇಜ್ ಬರ್ತಿದೆ. ಏನೋ ಒಂದು ಮಾಡೋದಕ್ ಹೋಗ್ತಾ ಇದ್ದೀರಾ ಗ್ರೂಪ್ 3, ಬಟ್ ನಿಮಗೆ ಇನ್ಸೆಕ್ಯೂರಿಟೀಸ್ ಇದೆ, ಒಂಥರ ಭಯ ಇದೆ. ಯಾರೇನ್ ಅನ್ಕೋಬಹುದು, ಯಾರ್ ನನ್ನ ಹೆಂಗ್ ಜಡ್ಜ್ ಮಾಡಬಹುದು, ಇದನ್ನ ನೆಗೆಟಿವ್ ಆಗಿ ತಗೋಬಹುದಾ ಜನರು, ಹಿಂಗೆಲ್ಲ ನಿಮ್ಮ ಮೈಂಡ್ ಅಲ್ಲಿ ಕ್ವೆಶನ್ ಇದೆ ಗ್ರೂಪ್ 3. ಬಟ್ ಟ್ರಸ್ಟ್ ಮೀ, ನೋ. ಎಸ್ಪೆಷಲಿ ಕರಿಯರ್ ಅಲ್ಲಿ ಏನಾದ್ರು ಒಂದು ಮೇಜರ್ ಚೇಂಜ್ ಮಾಡ್ಕೋಬೇಕು ಅಂತ ಇದೀರಾ ಅಂದ್ರೆ ಜಸ್ಟ್ ಗೋ ಫಾರ್ ಇಟ್. ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ, ಅವ್ರೇನಂತಾರೆ ಇವ್ರೇನಂತಾರೆ. ಅನ್ಸಕ್ಸಸ್ಫುಲ್ ಪ್ಲಾನ್ಸ್ ಇಲ್ಲಿವರೆಗೂ ಏನೋ ಆಗಿದೆ, ಪ್ಲಾನ್ ಮಾಡಿದ್ರೆ ಅದ್ ನಿಮಗೆ ಸಕ್ಸಸ್ ಕೊಟ್ಟಿಲ್ಲ. ಬಟ್ ಅದೇ ತರ ಫ್ಯೂಚರ್ ಆಗಲ್ಲ. ಫೇಲ್ಯೂರ್ಸ್ ನ ನೀವು ನೋಡಿದೀರಾ, ಬಟ್ ಫೇಲ್ಯೂರ್ಸ್ ನ ನೀವು ತುಂಬಾ ಕಲ್ತಿದ್ದೀರಾ ಕೂಡ. ಕೀಪ್ ದಟ್ ಇನ್ ಮೈಂಡ್. ಟೈಗರ್ ಡೂಯಿಂಗ್ ಸಮಥಿಂಗ್ ರಿಸ್ಕಿ, ಟೇಕಿಂಗ್ ಅ ಚಾನ್ಸ್. ಲುಕ್ ಎಟ್ ದಿಸ್. ಏನೋ ಒಂಥರ ರಿಸ್ಕ್ ತಗೊಂತಾ ಇದೀರಾ ಲೈಫ್ ಅಲ್ಲಿ. ನಿಮಗೆ ಗೊತ್ತಿಲ್ಲ ಅದ್ ನಿಮ್ನ ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ ಅಂತ, ಬಟ್ ಸ್ಟಿಲ್ ನೀವು ರಿಸ್ಕ್ ತಗೊಂತಾ ಇದೀರಾ. ಟೈಗರ್ ಇಸ್ ದ ನ್ಯಾಷನಲ್ ಅನಿಮಲ್ ಅಲ್ವಾ. ಅಂಡ್ ಟೈಗರ್ ಇಸ್ ವೈಲ್ಡ್ ಅನಿಮಲ್, ಒಂಥರ ಅಗ್ರೆಸಿವ್ ಅನಿಮಲ್. ಅಂದ್ರೆ ಇದು ನೀವು, ಅಂದ್ರೆ ನಿಮ್ಮ ಹತ್ರ ಆ ಪೊಟೆನ್ಶಿಯಲ್ ಇದೆ, ನಿಮ್ಮ ಹತ್ರ ಆ ಒಂದು ಮೋಟಿವೇಶನ್ ಇದೆ, ನಿಮ್ಮ ಹತ್ರ ನಿಮ್ಗೆ ಬೇಕಾಗಿರೋ ಎನರ್ಜಿ ನಿಮ್ ಜೊತೆ ಇದೆ. ನೀವೇನೋ ಒಂದು ಸಣ್ಣ ಪುಟ್ಟ ಜನ ಅಥವಾ ಸಣ್ಣ ಪುಟ್ಟ ಆಂಗಲ್ ಅಲ್ಲಿ ನಿಮ್ನೆ ನೀವು ನೋಡ್ಕೊಂತ ಇದ್ದೀರಾ, ಬಿಟ್ರೆ ಹೊರಗಡೆಯಿಂದ ಜನ ನಿಮ್ನ ಆತರ ನೋಡ್ತಾ ಇಲ್ಲ. ಲುಕ್ ಎಟ್ ದಿಸ್. ಯು ಆರ್ ಹೈಲಿ ಥಾಟ್ ಆಫ್. ನಿಮಗ್ ಗೊತ್ತಿದೆ ನೀವ್ ಏನ್ ಮಾಡ್ತಾ ಇದ್ದೀರಾ ಅಂತ. ನಿಮಗ್ ನಂಬಿಕೆ ಇದೆ, ಎಲ್ಲಿಗೆ ಹೋಗ್ಬೇಕು, ಹೆಂಗ್ ಚೂಸ್ ಮಾಡ್ಬೇಕು ಅಂತ. ಅಷ್ಟೇ ಸಾಕು. ಡಸಂಟ್ ಮ್ಯಾಟರ್ ಇನ್ನೊಬ್ರದ್ದು ಮತ್ತೊಬ್ರದ್ದು ಒಪಿನಿಯನ್ಸ್ ಮ್ಯಾಟರ್ ಆಗಲ್ಲ. ಜನ ನಿಮಗ್ ಗೊತ್ತಿರ್ಬೇಕು, ನಿಮ್ ಕ್ಲೋಸ್ ಪೀಪಲ್ ಯಾರು ನಿಮಗೆ ಸಪೋರ್ಟ್ ಮಾಡ್ತಾರೆ, ಯಾರು ಮಾಡಲ್ಲ ಅಂತ. ಅಷ್ಟೇ ಸಾಕು. ಜಾಸ್ತಿ ನೀವು ಜನರ ಮೇಲೆ ಸಪೋರ್ಟ್ ಮೇಲೆ ಡಿಪೆಂಡ್ ಆಗ್ಬೇಡಿ. ಯಾವ ಒಂದು ಪಾತ್ ಚೂಸ್ ಮಾಡಿದೀರಾ ಅಲ್ವಾ, ಅದೊಂಥರ ನಿಮಗೆ ಸ್ಲೋ ಆಗೇ ಕರ್ಕೊಂಡು ಹೋಗುತ್ತೆ. ಈ ಒಂದು ಹಾರ್ಸ್ ನೋಡ್ಬೋದು, ಆ ಹಾರ್ಸ್ ನಿಂತ್ಕೊಂಡ್ಬಿಟ್ಟಿದೆ, ಮುಂದೆ ಹೋಗ್ತಾ ಇಲ್ಲ. ಸೊ ಏನಾಗ್ಬಿಟ್ಟೆ, ನೀವು ಒಂಥರ ಸ್ಟಕ್ ಆಗಿ ಹೋಗ್ಬಿಟ್ಟಿದ್ದೀರಾ ಗ್ರೂಪ್ 3. ಅದು ಮುಂದೆ ಹೋಗ್ತಾ ಇಲ್ಲ, ಅದು ಹಿಂದೆ ಬರ್ತಾ ಇಲ್ಲ. ಸಿಚುವೇಶನ್, ಆ ಒಂದು ಗೋಲ್ ರೀಚ್ ಆಗ್ತಾ ಇಲ್ಲ. ಸೊ ಮೇ ಬಿ ಅದಕ್ಕೆ ನಿಮಗೆ ಕ್ವೆಶನ್ ಮಾಡ್ತಾ ಇದ್ದೀರಾ, ಎಲ್ಲೋ ಒಂದ್ ಕಡೆ ಕಂಪೇರ್ ಮಾಡ್ತಾ ಇದ್ದೀರಾ. ನನ್ ಜರ್ನಿ ಯಾಕೆ ಇಷ್ಟು ಸ್ಲೋ ಇದೆ, ಇನ್ನೊಬ್ರ ಜರ್ನಿ ಯಾಕೆ ಇಷ್ಟು ತುಂಬಾ ಬೇಗ 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 ಹೋಗ್ತಾ ಇದೆ. ಬಟ್ ಇಟ್ಸ್ ಓಕೆ. ನೀವು ಸ್ಲೋ ಆದ್ರೂ ಸಾಲಿಡ್ ಆಗಿ ನಿಮಗೆ ಪೊಟೆನ್ಶಿಯಲ್ ಕೊಡುತ್ತೆ. ಈ ಒಂದು ಜರ್ನಿ ಕ್ವಿಕ್ ರಿಸಲ್ಟ್ ತೋರಿಸ್ತಾ ಇಲ್ಲ ಅಂತ ಡಿಸಪಾಯಿಂಟ್ಮೆಂಟ್ ಆಗ್ಬೇಡಿ ಗ್ರೂಪ್ 3. ಜಸ್ಟ್ ನಿಮ್ ಫೋಕಸ್ ಗೊತ್ತಿರೋ ಸಾಕು. ನೈಟ್ ಆಫ್ ವಾನ್ಸ್. ಲುಕ್ ಎಟ್ ದಿಸ್. ನಿಮ್ ಜರ್ನಿ ಹೆಂಗ್ ಗೊತ್ತಾ, ಇವಾಗ ನಿಮಗೆ ಸ್ಲೋ ಆಗಿ ಮೂವ್ ಆನ್ ಆಗ್ತಿರ್ಬೇಕು, ಸ್ಲೋ ಆಗಿ ಹೋಗ್ತಾ ಇರ್ಬೋದು. ಬಟ್ ಒಂದ್ಸಲ ಅದು ಫಸ್ಟ್ ಗೇರಿಗೆ ಹೋದ್ಮೇಲೆ, ಒಂದ್ಸಲ ಆ ಒಂದು ಸ್ಪೀಡ್ ಪಿಕಪ್ ಆದ್ಮೇಲೆ, ಐ ಗೆಸ್ ತುಂಬಾ ಸ್ಪೀಡ್ ಆಗಿ ಹೋಗ್ತೀರಾ, ತುಂಬಾ ಬೇಗ 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 ರೀಚ್ ಆಗ್ತೀರಾ. ಬಟ್ ಅದಿನ್ನೂ ಬಂದಿಲ್ಲ, ಟೈಮ್ ಇನ್ನೂ ಬಂದಿಲ್ಲ ಅಷ್ಟೇ. ನಾನು ಏನ್ ನೋಡ್ತಾ ಇದೀನಿ ಗೊತ್ತಾ, ನಿಮಗೆ ಏನೋ ಪ್ಯಾಷನ್ ಇದೆ, ಪ್ಯಾಷನ್ ಇಟ್ಕೊಂಡು ಏನೋ ಒಂದು ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಪ್ಯಾಷನ್ ಇಟ್ಕೊಂಡು ಏನೋ ಒಂದು ಅಚೀವ್ ಮಾಡ್ಬೇಕಂತ ಇದ್ದೀರಾ, ರಿಸ್ಕ್ ಕೂಡ ತಗೊಂತಾ ಇದ್ದೀರಾ. ಪಾಸ್ಟ್ ಅಲ್ಲಿ ಕೆಲವೊಂದೊಂದು ಪ್ಲಾನ್ಸ್ ನಿಮಗೆ ಡಿಸಪಾಯಿಂಟ್ಮೆಂಟ್ ಮಾಡಿದೆ, ಪಾಸ್ಟ್ ಅಲ್ಲಿ ಕೆಲವೊಂದೊಂದು ಪ್ಲಾನ್ಸ್ ನಿಮಗೆ ಫೇಲ್ಯೂರ್ ಸಿಚುವೇಶನ್ಗೂ ಕರ್ಕೊಂಡು ಹೋಗಿದೆ, ನಿಮಗೆ ಕನ್ಫ್ಯೂಸ್ಡ್ ಕೂಡ ಮಾಡಿದೆ. ಬಟ್ ಹಂಗಂತ ಅಲ್ಲ, ಇಟ್ಸ್ ನಾಟ್ ದಟ್ ರಾಂಗ್ ಪಾತ್. ನಿಮಗ್ ನಂಬಿಕೆ ಇದೆಯಾ ಅಷ್ಟೇ ಸಾಕು, ನಿಮಗ್ ಡೆಸ್ಟಿನಿ ಕೈ ಹಿಡಿಯುತ್ತೆ. ಓಕೆ. ಸೊ 9 ಆಫ್ ಸ್ವಾರ್ಡ್ಸ್, ದಟ್ ಈಸ್ ವಾಟ್ ನಾನು ಮುಂಚೆನೆ ಹೇಳ್ದೆ ಅಲ್ವಾ. ಏನಾಗ್ತದೆ, ನಿಮ್ಮ ಮೈಂಡ್ ನಿಮ್ಮ ಓನ್ ಶತ್ರು. ಹೆಂಗಿದೆ ಅಂದ್ರೆ, ಸಿಚುವೇಶನ್ ಅಷ್ಟು ವರ್ಸ್ಟ್ ಆಗಿಲ್ಲ. ಸಿಚುವೇಶನ್ ಆಕ್ಚುಲಿ ನೀವು ಚೆನ್ನಾಗೇ ಮಾಡ್ತಾ ಇದ್ದೀರಾ. ಕರಿಯರ್, ಎಸ್ಪೆಷಲಿ ಕರಿಯರ್ ಅನ್ನಿಸ್ತಾ ಇದೆ, ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದೀರಾ, ತುಂಬಾ ಮೋಟಿವೇಶನ್ ಇದೆ ನಿಮಗೆ, ತುಂಬಾ ಡಿಸಿಪ್ಲಿನ್ಡ್ ಆಗಿದ್ರಿ ಇಲ್ಲಿವರೆಗೂ ಕೂಡ. ಬಟ್ ನಿಮ್ಮ ಮೈಂಡ್ ಹೆಂಗೆ ಗೊತ್ತಾ, ಫೇಲ್ ಆಗ್ಬಿಟ್ರೆ, ನಾನು ಇವಾಗ ಕ್ವಿಟ್ ಮಾಡ್ಬಿಟ್ಟು ನನ್ನ ಪ್ಲಾನ್ ಕಡೆ ಹೋದ್ರೆ, ನಾನು ಕೈ ಕೊಟ್ಬಿಟ್ರೆ ಅದು, ಅಥವಾ ನನಗ್ ಕಷ್ಟ ಕೊಟ್ಬಿಟ್ರೆ, ಅಥವಾ ನನ್ನ ಪ್ಲಾನ್ ಏನಾದ್ರು ನಾನು ಅನ್ಕೊಂಡಿದ್ದಂಗ್ ಆಗ್ಲಿಲ್ಲ ಅಂದ್ರೆ, ಹಿಂಗೆಲ್ಲ ಯೋಚನೆ ಮಾಡ್ತಾ ಇದೆ. ಲೈಕ್ ಎಸ್ಪೆಷಲಿ ಯೋರ್ ಮೈಂಡ್, ನಾಟ್ ಹೊರಗಡೆ ಅವರಲ್ಲ, ನಿಮ್ಮ ಮೈಂಡೇ ನಿಮ್ಮ ಶತ್ರು. ಆ ತರ ಸಿಚುವೇಶನ್ ಅಲ್ಲಿ ಇದೆ. ಓಕೆ. ಗ್ರೂಪ್ 3, ಐ ಗೆಸ್ ಇಲ್ಲಿ ಎನಿಮೀಸ್ ಅಂತ ಅಂದ್ರೆ ಯಾರು ಅಲ್ಲ, ನಿಮ್ಮ ಮೈಂಡೇ.
ನೀವು ರಾಂಗ್ ಪಾತ್ ಚೂಸ್ ಮಾಡಿಲ್ಲ, ನೀವು ಫೇಲ್ಯೂರ್ ಪಾತ್ ಚೂಸ್ ಮಾಡಿಲ್ಲ. ಇಲ್ಲಿವರೆಗೂ ಐ ನೋ ಡಿಫಿಕಲ್ಟ್ ಆಗಿತ್ತು, ಬಟ್ ಇನ್ಮೇಲೆ ಅಷ್ಟು ಡಿಫಿಕಲ್ಟ್ ಆಗಿರಲ್ಲ. ಇನ್ಮೇಲೆ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ. ಯಾವ ಕಡೆ ಹೋಗ್ತಾ ಇದೆ, ಟ್ರ್ಯಾಕ್ ಚೇಂಜ್ ಮಾಡ್ತೀರಾ, ವೆರಿ ಸೂನ್ ಒಂದು ಟ್ರ್ಯಾಕ್ ಚೇಂಜ್ ಮಾಡ್ತೀರಾ. ನೀವು ಇಷ್ಟು ದಿನ ಒನ್ ಡೈರೆಕ್ಷನ್ ಹೋಗ್ತಿದ್ರಿ, ವೆರಿ ಸೂನ್ ನೀವು ಡೈರೆಕ್ಷನ್ ಚೇಂಜ್ ಮಾಡ್ತೀರಾ. ಆ್ಯಂಡ್ ಆ ಡೈರೆಕ್ಷನ್ ನಿಮಗೆ ರೈಟ್ ಪಾತ್ ಕಡೆ ಇನ್ನೂ ಬೇಗ ಪುಷ್ ಮಾಡುತ್ತೆ. ಬಟ್ ಗಿವ್ ಅಪ್ ಮಾಡಬೇಡಿ, ಬಿಕಾಸ್ ಆಲ್ಮೋಸ್ಟ್ ಯು ಆರ್ ದೇರ್, ಆಲ್ಮೋಸ್ಟ್ ಒಂದು ಜಂಕ್ಷನ್ ಅಲ್ಲಿ ನಿಂತಿದ್ದೀರಾ. ಜಸ್ಟ್ ನೀವು ಡೈರೆಕ್ಷನ್ ಚೇಂಜ್ ಮಾಡ್ಬೇಕಷ್ಟೇ. ಆ ಡೈರೆಕ್ಷನ್ನ ಐ ಆಮ್ ಡ್ಯಾಮ್ ಶೋರ್ ನೀವು ಚೇಂಜ್ ಮಾಡ್ತೀರಾ, ನಿಮಗೆ ಗೊತ್ತಾಗುತ್ತೆ, ನಿಮಗೆ ಗೈಡೆನ್ಸ್ ಕೂಡ ಸಿಗುತ್ತೆ. ಬಟ್ ಇವಾಗ ಗಿವ್ ಅಪ್ ಮಾಡಬೇಡಿ. ನಿಮಗೆ ಹೆಂಗ್ ಗೊತ್ತಾ, ಜಂಕ್ಷನ್ ಅಲ್ಲಿ ಇದ್ದೀರಾ ನೀವು, ಇವಾಗ ಕ್ವೆಶನ್ ಮಾಡ್ತಾ ಇದ್ದೀರಾ, ಇವಾಗ ನಿಮ್ಮ ಡೈರೆಕ್ಷನ್ ಬಗ್ಗೆ ನೀವು ಕ್ವೆಶನ್ ಮಾಡ್ತಾ ಇದ್ದೀರಾ. ಡೋಂಟ್ ಡೂ ದ್ಯಾಟ್. ಓಕೆ, ಸೊ ಎಸ್ ದಟ್ಸ್ ದ ಮೆಸೇಜ್. ಗ್ರೂಪ್ 3 ಯಾರೆಲ್ಲ ಈ ಒಂದು ಮೆಸೇಜ್ ರಿಲೇಟ್ ಆಯ್ತು ಅಂತ ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿ ಕ್ಲೇಮ್ ಮಾಡ್ಕೊಳ್ಳೋದಕ್ಕೆ ಪಾಸಿಟಿವ್ ಎನರ್ಜೀಸ್ನ. ಎಟ್ ಎನಿ ಮೂಮೆಂಟ್ ನಿಮಗೆ ಪರ್ಸನಲ್ ರೀಡಿಂಗ್ ಅಥವಾ ಕೋರ್ಸ್, ಟ್ಯಾರೋ ಕಾರ್ಡ್ ಅಥವಾ ಆಸ್ಟ್ರಾಲಜಿ, ವೇದಿಕ್ ಆಸ್ಟ್ರಾಲಜಿ ಓಕೆ ಬುಕ್ ಮಾಡಬೇಕು ಅನ್ಸಿದ್ರೆ ಕಾಮೆಂಟ್ ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಅಗೇನ್ ಇವತ್ತಿಂದ ಪ್ರೊಫೆಷನ್ ಮಾಡಬೇಕು ಅಂತ ಇದ್ರು ಆಗುತ್ತೆ, ಪ್ಯಾಷನ್ನಿಗೆ ಕಲಿಬೇಕು ಅಂತಿದ್ರು ಇಟ್ಸ್ ಟೋಟ್ಲಿ ಫೈನ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ ಓಕೆ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಎಲ್ರಿಗೂ ಟೇಕ್ ಕೇರ್.